ನಮಸ್ತೆ ಸ್ನೇಹಿತರೆ, ನಾನು ನಂಜಾ ನಾಯ್ಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ಇವತ್ತು ಸೂಪರ್ 30 ಜಿಯೋಗ್ರಫಿಗೆ ಸಂಬಂಧಿಸಿದಂತೆ 30 ಪ್ರಶ್ನೆಗಳನ್ನು ನಾನಿವತ್ತು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಸೊ ಅದರಲ್ಲಿ ಸ್ನೇಹಿತರೆ ಎಲ್ಲ ಕಾಂಪಿಟೇಟಿವ್ಗೆ ಅನುಕೂಲಕರ ಆಗೋ ರೀತಿಯಲ್ಲಿ ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಜೊತೆಗೆ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ಈ 30 ಪ್ರಶ್ನೆಗಳಿರ್ತವೆ. ಸೊ ಅದನ್ನು ಕುರಿತು ನಾವಿವತ್ತು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಯಾರು ನೀವು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಷನನ್ನು ಪಡ್ಕೊಳ್ಳಿ. ಸೊ ಜೊತೆಗೆ ಇದೇ ಅಕ್ಟೋಬರ್ 5ನೇ ತಾರೀಕು ನಮ್ಮಲ್ಲಿ KS, PC, PSI, FDA, SDA ಜೊತೆಗೆ ಫಾರೆಸ್ಟ್ ಗಾರ್ಡಿಗೆ ಸಂಬಂಧಿಸಿದಂತೆ ತರಗತಿಗಳು ಪ್ರಾರಂಭವಾಗ್ತಾರೆ. ಸೊ ಯಾರಿಗೆ ಆಫ್ಲೈನ್ ಕ್ಲಾಸಸ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೋ ನೀವು ಬಂದು ನಮ್ಮ ಸಂಸ್ಥೆಯಲ್ಲಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದ್ರ ಮೂಲಕ ಅಡ್ಮಿಷನನ್ನು ಪಡ್ಕೋಬೋದು. ಇದೇ ಅಕ್ಟೋಬರ್ 5ರಿಂದ ನಿಮಗೆ ತರಗತಿಗಳು ಪ್ರಾರಂಭವಾಗ್ತವೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇವತ್ತಿನ ಮೊದಲನೇ ಕ್ವಶನ್ಸ್ ಯಾವುದಿದೆ ಅಂತೇಳಿ ನೋಡೋಣ. ನೋಡಿ, ಫಸ್ಟ್ ಕ್ವಶನ್ಸ್ ಹೇಳುತ್ತೆ, ಕೆಳಗೆ ಕೊಟ್ಟಿರುವಂತಹ ನಗರಗಳು ಯಾವ ನದಿ ತಟದ ಮೇಲೆ ನೆಲೆಯಾಗಿವೆ ಎಂದು ಹೊಂದಿಸಿ ಬರೀರಿ ಅಂತ ಕೇಳಿದ್ದಾನೆ. ಅಂದರೆ ಅರ್ಥ, ಒಂದು ಸೈಡಲ್ಲಿ ಕೆಲವೊಂದು ಸಿಟಿಗಳನ್ನು ಕೊಟ್ಟಿದ್ದಾನೆ, ನಗರಗಳಿದ್ದಾವೆ. ಸೊ ಇನ್ನೊಂದು ಪಾರ್ಟಲ್ಲಿ ನದಿಗಳಿದ್ದಾವೆ. ಹಾಗಾದರೆ ಯಾವ ನಗರಗಳು ಯಾವ ನದಿಯ ದಂಡೆ ಮೇಲಿದೆ ಅಂತೇಳಿ ನಾವಿಲ್ಲಿ ಹೊಂದಿಸಿ ಬರಿಬೇಕಾಗತ್ತೆ. ಸೊ ಇದರಲ್ಲಿ ಆಪ್ಷನ್ಸ್ ಪಟ್ಟಿ 1ರಲ್ಲಿ ನಗರಗಳು, ಪಟ್ಟಿ 2ರಲ್ಲಿ ನದಿಗಳಿದ್ದಾವೆ. ಸೊ ಹಾಗಾದರೆ ಆ ನಗರಗಳು ಯಾವ್ಯಾವಿದೆ ಅಂತ ನೋಡಿದಾಗ ವಾರಣಾಸಿ ಇದೆ, ನಾಸಿಕ್ಕು, ಕಟಕ್ಕು ಮತ್ತು ದಿಲ್ಲಿ ಇದ್ರೆ. ಸೊ ಈ ಕಡೆ ಗೋದಾವರಿ, ಯಮುನಾ, ಗಂಗಾ ಮತ್ತು ಮಹಾನದಿ ಇದೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಯಾವ ರಿವರ್ ಬ್ಯಾಂಕಲ್ಲಿ ಯಾವ ಸಿಟಿ ಇದೆ ಅಂತ ನೋಡಿದಾಗ ನೋಡಿ, ವಾರಣಾಸಿ ಎನ್ನುವಂಥದ್ದು ಯಾವ ನದಿಯ ದಂಡೆ ಮೇಲಿರುವಂತಹ ಒಂದು ಸ್ಥಳ ಅಥವಾ ನಗರ ಅನ್ನೋದಾದರೆ ಗಂಗಾ ನದಿಯ ದಂಡೆ ಮೇಲಿದೆ. ಸೊ ನಾಸಿಕ್ ಅನ್ನುವಂಥದ್ದು ಗೋದಾವರಿ ನದಿಯ ದಂಡೆ ಮೇಲಿದ್ರೆ, ಕಟಕ್ ಎನ್ನುವಂಥದ್ದು ಮಹಾನದಿಯ ದಂಡೆ ಮೇಲೆ ಕಂಡುಬರುತ್ತೆ. ಇನ್ನೇನು ದೆಹಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಮುನಾ ನದಿಯ ದಂಡೆ ಮೇಲಿರುವಂತಹ ಒಂದು ಸ್ಥಳವಾಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿ ನೋಡಿದಾಗ ಇಲ್ಲಿರುವಂತಹ ABCಯಲ್ಲಿ ನೋಡಿ, ವಾರಣಾಸಿ ಅಂದರೆ 3ನೇದಿರುತ್ತೆ. ಸೊ ಇಲ್ಲಿ 3 ಎಲ್ಲಿದೆ ಅಂತೇಳಿ ನಾವು ಆಪ್ಷನ್ಸನ್ನು ಹುಡ್ಕೋಬೇಕಾಗತ್ತೆ. ಆ ಅಲ್ಲಿದೆಯೋ ಅಥವಾ ಆ ಎಲ್ಲಿದೆಯೋ, ಇ ಅಥವಾ ಎ ಅಥವಾ ABCDಯಲ್ಲಿ ಎಲ್ಲಿದೆ ಅಂತ ಹೇಳಿ ನೋಡಬೇಕಾಗತ್ತೆ. ಸೊ ನೋಡಿ, 3 ಇರುವಂಥದ್ದು ಒಂದು ಕಡೆ ಮಾತ್ರ ಕಂಡು ಬರ್ತಾ ಇದೆ. ಅಂದರೆ B ಆಪ್ಷನ್ಸಲ್ಲಿ ಮಾತ್ರ 3 ಕಂಡು ಬರುತ್ತೆ, ವಾರಣಾಸಿ ಗಂಗಾ ನದಿಗೆ ಸಂಬಂಧಿಸಿದಂತೆ. ಸೊ ಹಾಗಾಗಿ ಮತ್ತೆಲ್ಲೂ ಕೂಡ 3 ಇಲ್ಲದೆ ಇರೋ ಕಾರಣ ನಾವು ನೇರವಾಗಿ ಒಂದೇ ಸಲಕ್ಕೆ ಈ ಆನ್ಸರನ್ನು ಸರಿ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಬಹುದು. ಆದರೆ ಮತ್ತಿನ್ನೊಂದ್ಸಲ ಕರೆಕ್ಷನ್ ಮಾಡ್ಕೊಳ್ಳೋದಾದ್ರೆ ನೋಡಿ, ನಾಸಿಕ್ ಎನ್ನುವಂಥದ್ದು ಗೋದಾವರಿ ಒಂದೆಲ್ಲಿದೆ ಅಂದರೆ ಬಿಯಲ್ಲಿ 1 ಕಂಡು ಬರುತ್ತೆ. ನೆಕ್ಸ್ಟ್ ಕಟಕ್ ಎನ್ನುವಂಥದ್ದು ಮಹಾನದಿ 4 ಇದೆ. ಸೊ ದಿಲ್ಲಿ ಅನ್ನುವಂಥದ್ದು ಯಮುನಾ 2 ಇದೆ. ಸೊ ಈ ರೀತಿಯಾಗಿ ಇದಕ್ಕೆ ಆನ್ಸರ್ ಅಂತ ಹೇಳಿ ನೋಡಿದಾಗ B ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಸೊ ಹಾಗಾಗಿ ನಾವು ಎಕ್ಸಾಮಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಕೆಲವೊಂದು ನದಿಗಳಿರ್ತವೆ, ನದಿಗಳ ದಂಡೆ ಮೇಲಿರುವಂತಹ ನಗರಗಳು ರಾಜ್ಯದಲ್ಲಾರು ಕೇಳ್ಬೋದು, ರಾಷ್ಟ್ರ ಮಟ್ಟದಲ್ಲಾರು ಕೇಳ್ಬೋದು, ಅಥವಾ ಪ್ರಪಂಚದಲ್ಲಿ ಕೆಲವೊಂದು ನದಿಗಳಿರ್ತವೆ, ಆ ನದಿಗಳ ದಂಡೆ ಮೇಲಿರುವಂತಹ ನಗರಗಳನ್ನು 3ನ್ನ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ಪ್ರಮುಖವಾಗಿ 4 ನಗರಗಳು 4 ನದಿಗಳಿದ್ವು. ಇದಕ್ಕೆ ಸರಿಯಾದಂತಹ ಉತ್ತರ B ಆಗಿದೆ. ಸ್ನೇಹಿತರೆ, 2ನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಕೆಳಕಂಡ ರಾಜ್ಯಗಳಲ್ಲಿ ಯಾವುದು ಭೂಭಾಗ ಆವೃತ ರಾಜ್ಯ ಅಂತ ಕೇಳಿದರೆ, ಅಂದರೆ ಲ್ಯಾಂಡ್ ಲಾಕ್ಡ್ ಸ್ಟೇಟ್ ಯಾವುದು ಅಂತ ಹೇಳಿ ಕೇಳಿದಾನೆ. ಸೊ ಇಲ್ಲಿ ಭೂಭಾಗ ಆವೃತ ರಾಜ್ಯ ಅಂದರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಭೂಭಾಗ ಆವೃತ ರಾಜ್ಯ ಆಗಬೇಕಂದ್ರೆ ಯಾವುದೇ ಕರಾವಳಿ ತೀರ ಪ್ರದೇಶವನ್ನು ಹೊಂದಿರಬಾರ್ದು, ಅಂದರೆ ಯಾವುದೇ ಕೋಸ್ಟಲ್ ಬಾರ್ಡ್ರನ್ನು ಹೊಂದಿರಬಾರ್ದು ಎನ್ನುವಂಥ ಅರ್ಥ ಕೊಡುತ್ತೆ. ಸೊ ಹಾಗಾದರೆ ಆ ಕರಾವಳಿ ತೀರ ಪ್ರದೇಶ ಹೊಂದಿರದೇ ಇರುವಂತಹ ರಾಜ್ಯ ಯಾವುದು ಅಂತ ನೋಡಿದಾಗ ಸೊ ಇಲ್ಲಿ ಬಿಹಾರಕ್ಕೆ ಯಾವುದೇ ಕೋಸ್ಟಲ್ ಇಲ್ಲ. ಹಾಗಾಗಿ ಈ B ಅನ್ನೋದು ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಸೊ ಇಲ್ಲಿ ಪಶ್ಚಿಮ ಬಂಗಾಳಕ್ಕೂ ಕರಾವಳಿ ಇದೆ, ಗುಜರಾತಿಗೂ ಇದೆ, ಆಂಧ್ರ ಪ್ರದೇಶಕ್ಕೂ ಕೂಡ ಕರಾವಳಿ ಇದೆ. ಹಾಗಾದರೆ ಬಿಹಾರಕ್ಕೆ ಮಾತ್ರ ಯಾವುದೇ ಕೋಸ್ಟಲ್ ಇಲ್ಲ. 2ನೇ ಪ್ರಶ್ನೆಗೆ ಉತ್ತರ ಯಾವುದಾಗಿದೆಯಪ್ಪ ಅಂದರೆ ಬಿಹಾರ ಆಗಿದೆ. ಸೊ ಇಲ್ಲಿ ಎಕ್ಸಾಮಲ್ಲಿ ಏನೆಲ್ಲ ಪ್ರಶ್ನೆ ಕೊಡ್ಬೋದು, ಇಲ್ಲಿ ಮ್ಯಾಪ್ ಮೂಲಕ ಕೆಲವೊಂದನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಸೊ ನೋಡಿ ಸ್ನೇಹಿತರೆ, ಸೊ ಹಾಗಾದರೆ ಭಾರತದಲ್ಲಿರುವಂತಹ ರಾಜ್ಯಗಳು ಯಾವೆಲ್ಲ ರಾಜ್ಯಗಳು ಭೂ ಆವೃತ ರಾಜ್ಯಗಳಾಗಿದೆ ಅಂತ ನೋಡಿದಾಗ ಸೊ ನಾವಿಲ್ಲಿ ರಾಜಸ್ಥಾನದಿಂದ ಸ್ಟಾರ್ಟ್ ಮಾಡಿ, ರಾಜಸ್ಥಾನ ಇದೆ, ಹರಿಯಾಣ ಇದೆ, ಪಂಜಾಬ್, ಇಲ್ಲಿ
ಜಮ್ಮು ಕಾಶ್ಮೀರ, ಈ ಕಡೆ ಲಡಾಖ್ ಇದೆ, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ದೆಹಲಿ ಕಂಡುಬರುತ್ತೆ. ಹಾಗೆ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಕಂಡುಬರುತ್ತೆ. ಈ ಕಡೆ ತೆಲಂಗಾಣ ಇದೆ, ಛತ್ತೀಸ್ಗಢ ಇದೆ, ನೆಕ್ಸ್ಟ್ ಈ ಕಡೆ ಜಾರ್ಖಂಡ್ ಇದೆ, ಈ ಕಡೆ ಬಿಹಾರ ಕೂಡ ಕಂಡುಬರುತ್ತೆ, ಸಿಕ್ಕಿಂ ಇದೆ. ಸೊ ಈ 7 ರಾಜ್ಯಗಳು ಸಹ ಯಾವುದಕ್ಕೆ ಸಂಬಂಧಿಸಿದಪ್ಪ ಅಂದರೆ ಭೂ ಆವೃತ ರಾಜ್ಯಗಳಾಗಿದ್ದಾವೆ. ಸೊ ಈ ಭೂ ಆವೃತ ರಾಜ್ಯಗಳನ್ನ ಬಿಟ್ಟರೆ ನಾವು ನೇರವಾಗಿ ಯಾವುದೇ ಪ್ರಶ್ನೆ ಕೊಟ್ಟರು ಈಸಿಯಾಗಿ ಆನ್ಸರ್ ಮಾಡಬೇಕಂದ್ರೆ ಫಸ್ಟ್ ನಾವು ತಿಳ್ಕೋಬೇಕಾಗಿರೋದು ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿ ತೀರ ಪ್ರದೇಶವನ್ನ ಹೊಂದಿದೆ ಅಂತೇಳಿ ಗೊತ್ತಿದ್ರೆ ಸಾಕಾಗತ್ತೆ. 9 ರಾಜ್ಯಗಳು ಭಾರತದಲ್ಲಿ ಕರಾವಳಿ ತೀರ ಪ್ರದೇಶವನ್ನ ಹೊಂದಿದೆ. ಆ 9 ರಾಜ್ಯಗಳು ಯಾವುದು ಅಂತ ಗೊತ್ತಾದ್ರೆ ಉಳಿದಂತಹ ಎಲ್ಲಾ ರಾಜ್ಯಗಳನ್ನ ನಾವು ಏನಂತ ಕರಿಬಹುದು, ಭೂ ಆವೃತ ರಾಜ್ಯಗಳು ಅಂತ ಕರಿಬಹುದು. ಹಾಗಾದ್ರೆ ಆ 9 ರಾಜ್ಯಗಳು ಯಾವುದು ಅಂತ ಕೇಳಿದ್ರೆ ನೋಡಿ, ಗುಜರಾತ್ ಒಂದನೇದು, ಇದು ಕೂಡ ಕರಾವಳಿ ತೀರ ಪ್ರದೇಶವನ್ನ ಹೊಂದಿರುವಂತಹ ರಾಜ್ಯ. ಮಹಾರಾಷ್ಟ್ರ ಇದೆ, ನೆಕ್ಸ್ಟ್ 3ನೇದು ಗೋವಾ, 4ನೇದು ಕರ್ನಾಟಕ, 5ನೇದು ಕೇರಳ ಇದೆ, ಸೊ 6ನೇದು ತಮಿಳುನಾಡು, 7ನೇದು ಆಂಧ್ರ ಪ್ರದೇಶ್ ಇದೆ, 8ನೇದು ಒಡಿಸ್ಸಾ, 9ನೇದು ವೆಸ್ಟ್ ಬೆಂಗಾಲ್ ಕಂಡುಬರುತ್ತೆ. ಸೊ ಈ 9 ರಾಜ್ಯಗಳು ಭಾರತದಲ್ಲಿ ಕರಾವಳಿ ತೀರ ಪ್ರದೇಶವನ್ನ ಹೊಂದಿರುವಂತಹ ರಾಜ್ಯಗಳಾಗಿರ್ತವೆ. ಸೊ ಉಳಿದಂತಹ ಎಲ್ಲಾ ರಾಜ್ಯಗಳು ಸಹ ಏನನ್ನ ಹೊಂದಿದಾವಪ್ಪ ಅಂದ್ರೆ ಭೂಗಡಿಯನ್ನ ಹೊಂದಿರುವಂತಹ ರಾಜ್ಯಗಳು ಅಂತಾನೆ ನಾವು ಕರಿಬಹುದು. ಇಲ್ಲಿ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾನೆ. ಸೊ ಭಾರತದ ರಾಜ್ಯವಾಗಿದ್ದು ಅನ್ಯ ರಾಷ್ಟ್ರಗಳೊಂದಿಗೆ ಅಂದ್ರೆ ಬೇರೆ ಯಾವುದೇ ರಾಷ್ಟ್ರಗಳೊಂದಿಗೆ ಗಡಿ ಹಂಚಿಕೊಳ್ಳದೆ ಇರುವ ಹಾಗೆ ಕರಾವಳಿ ತೀರ ಪ್ರದೇಶವನ್ನ ಹೊಂದಿರದೇ ಇರುವಂತಹ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಅಥವಾ ಯಾವೆಲ್ಲ ರಾಜ್ಯಗಳು ಅಂತಹ ಒಂದು ಕಂಡೀಷನ್ ಅಲ್ಲಿ ಕಂಡು ಬರ್ತಾವ ಅಂತ ಕೇಳಿದಾಗ ಸೊ ಇಲ್ಲಿ ನಮಗೆ ಕ್ಲಿಯರ್ ಇರತ್ತೆ ನೋಡಿ. ಸೊ ಹರಿಯಾಣ ಯಾವುದೇ ಅನ್ಯ ರಾಷ್ಟ್ರಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿಲ್ಲ, ಅಂದ್ರೆ ಭಾರತದಲ್ಲಿ ಕಂಡು ಬರುವಂತದ್ದು. ಸೊ ಹರಿಯಾಣ ಬಿಟ್ರೆ ನೆಕ್ಸ್ಟ್ ಮಧ್ಯಪ್ರದೇಶ್ ನೋಡಿ, ಇದು ಭಾರತದಲ್ಲಿ ಕಂಡುಬರುತ್ತೆ. ಭಾರತದ ರಾಜ್ಯಗಳೊಂದಿಗೆ ಮಾತ್ರ ಗಡಿಯನ್ನ ಹಂಚಿಕೊಂಡಿದೆ, ಕರಾವಳಿ ತೀರ ಪ್ರದೇಶವನ್ನ ಇದು ಸಹ ಹೊಂದಿಲ್ಲ. ನೆಕ್ಸ್ಟ್ ಛತ್ತೀಸ್ಗಢ ಸಹ ಯಾವುದೇ ರಾಷ್ಟ್ರ ಅಥವಾ ಕರಾವಳಿ ತೀರ ಪ್ರದೇಶವನ್ನ ಹೊಂದಿಲ್ಲ. ಜೊತೆಗೆ ಜಾರ್ಖಂಡ್ ಅನ್ನು ಸಹ ನಾವು ನೋಡಬಹುದು, ಜಾರ್ಖಂಡ್ ಕೂಡ ಇದೆ. ಜೊತೆಗೆ ತೆಲಂಗಾಣ ರಾಜ್ಯನೂ ಕೂಡ ಕಂಡು ಬರ್ತವೆ. ಸೊ ಇವು ಯಾವುದೇ ಅನ್ಯ ರಾಷ್ಟ್ರಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿಲ್ಲ ಅಥವಾ ಯಾವುದೇ ಕರಾವಳಿ ತೀರ ಪ್ರದೇಶವನ್ನ ಹೊಂದಿರದಂತಹ ಭಾರತದ ರಾಜ್ಯಗಳು ಅಂತಾನೆ ನಾವು ಕರಿತೀವಿ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಎಕ್ಸಾಮ್ಸ್ ಅಲ್ಲಿ ಕೇಳೋದ್ರಿಂದ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಇರಲೇಬೇಕಾಗತ್ತೆ. ಸೊ ಒಟ್ಟಾರೆ ಇಲ್ಲಿ ಕೇಳಿರುವಂತಹ 2ನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತ ನೋಡಿದಾಗ ಬಿಹಾರ ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಕರ್ನಾಟಕದಲ್ಲಿ ಅತಿ ದೊಡ್ಡ ಶಾಖ ಉತ್ಪನ್ನ ವಿದ್ಯುತ್ ಶಕ್ತಿ ಕೇಂದ್ರವು ಎಲ್ಲಿದೆ ಅಂತೇಳಿ ಕೇಳಿದಾನೆ. ಸೊ ನೇರವಾಗಿ ಉತ್ತರ ಅಂತ ನೋಡಿದಾಗ ಕರ್ನಾಟಕದಲ್ಲಿರುವಂತಹ ಅತಿ ದೊಡ್ಡ ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದಪ್ಪ ಅಂದ್ರೆ ರಾಯಚೂರು. ರಾಯಚೂರಿನಲ್ಲಿ ಅತಿ ದೊಡ್ಡ ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ. ಸೊ ಇದನ್ನ RTPS ಅಂತ ಕರಿತೀವಿ. RTPS ಅಂತ ಕರಿತೀವಿ. RTPS ಅಂದ್ರೆ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಥವಾ ಪವರ್ ಪ್ಲಾಂಟ್ ಅಂತಾನೆ ಕರಿತೀವಿ. ರಾಯಚೂರಿನಲ್ಲಿ ಕಂಡು ಬರುತ್ತೆ. ಇದು 1985ರಿಂದ ಕಾರ್ಯ ಮಾಡ್ತಾ ಇದೆ ಅಥವಾ ಇಲ್ಲಿ ಶಾಖ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾ ಇರೋದ್ರಿಂದ ನೋಡಬಹುದು. ಅದೇ ರೀತಿ ಇದ್ರ ಬಗ್ಗೆ ಏನ್ ಪ್ರಶ್ನೆ ಕೇಳಬಹುದು ನೋಡಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಾಖ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಕೇಂದ್ರ ಯಾವುದು ಅಂತ ಕೇಳಿದ್ರು ರಾಯಚೂರು ಆಗಿರುತ್ತೆ. ಸೊ ಕರ್ನಾಟಕದ ಮೊಟ್ಟ ಮೊದಲ ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಅಂತ ಕೇಳಿದ್ರು ನಾವು ಆನ್ಸರ್ ರಾಯಚೂರನ್ನೇ ಮಾಡಬೇಕಾಗತ್ತೆ. ಸೊ ಈ ರಾಯಚೂರು ಇದೆಯಲ್ಲ, ಈ ಸ್ಥಳಕ್ಕೆ ಏನಂತ ಕರೀತಾರಂತನೂ ಕೂಡ ಕೇಳ್ಬೋದು. ಶಕ್ತಿ ನಗರ ಅಂತಾನೆ ಕರೀತಾನೆ. ರಾಯಚೂರಿಗೆ ಕರೆಯುವಂತಹ ಹೆಸರು ಶಕ್ತಿ ನಗರ ಅಂತಾನೆ ಕರಿತೀವಿ. ಸೊ ಹಾಗಾದ್ರೆ ರಾಯಚೂರನ್ನ ಹೊರತುಪಡಿಸಿದ್ರೆ ಮತ್ತೆಲ್ಲಾರು ಈ ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ನಮ್ಮ ರಾಜ್ಯದಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಕುಡಿತಿನಿ ಅಂತೇಳಿ ಒಂದಿದೆ. ಓಕೆ, ಕುಡಿತಿನಿ. ಸೊ ಈ ಕುಡಿತಿನಿ ಎಲ್ಲಿದೆಯಪ್ಪ ಅಂದ್ರೆ ಬಳ್ಳಾರಿಯಲ್ಲಿ ಕಂಡು ಬರುತ್ತೆ. ಬಳ್ಳಾರಿಯಲ್ಲಿರುವಂತಹ ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರದ ಹೆಸರು ಕುಡಿತಿನಿ ಅಂತೇಳಿ. ಸೊ ಅದರ ಜೊತೆಗೆ ಎರಮರಸ್ ಅಂತ ಒಂದಿದೆ. ಎರಮರಸ್ ಅಂತೇಳಿ ಒಂದು ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ. ಸೊ ಇದು ಎಲ್ಲಿದೆಯಪ್ಪ ಅಂದ್ರೆ ರಾಯಚೂರಿನಲ್ಲಿ ಕಂಡುಬರುತ್ತೆ. ಜೊತೆಗೆ ಕೂಡುಗಿ ಅಂತ ಒಂದಿದೆ. ಕೂಡುಗಿ ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರ, ಇದು ವಿಜಯಪುರದಲ್ಲಿ ಕಂಡುಬರುತ್ತೆ. ವಿಜಯಪುರ. ಸೊ ಕರ್ನಾಟಕದಲ್ಲಿರುವಂತಹ ಪ್ರಮುಖ 4 ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಯಾವುದು ಅಂತ ಕೇಳಿದಾಗ ಒಂದು ರಾಯಚೂರು RTPS ಕಂಡು ಬರುತ್ತೆ, ಎರಮರಸ್ ಕಂಡು ಬರುತ್ತೆ, ಕುಡಿತಿನಿ ಅಂತ ಕಂಡು ಬರುತ್ತೆ, ಮತ್ತೆ ಕೂಡಿಗೆ ಎನ್ನುವಂತಹ 4 ಪ್ರಮುಖ ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನ ನಾವು ನಮ್ಮ ರಾಜ್ಯದಲ್ಲಿ ನೋಡ್ತೀವಿ. ಅತಿ ದೊಡ್ಡದು ಯಾವುದು ಅಂತ ಕೇಳಿದ್ರೆ ರಾಯಚೂರನ್ನ ನಾವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಹಾಗಾದ್ರೆ ಇನ್ನು 3 ಆಪ್ಷನ್ಸ್ಗಳಿದಾವೆ. ಇದರ ವಿಶೇಷತೆ ಏನಾದ್ರು ನೋಡಿದಾಗ ನೋಡಿ, ತುಂಗಭದ್ರಾ ಅಂತ ಇದೆ.
ಸೊ ಈ ತುಂಗಭದ್ರಾ ಅನ್ನುವಂಥದ್ದು ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರ ಅಲ್ಲ, ಇದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಆಗಿರುತ್ತೆ. ಸೊ ಈ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವ ನದಿಗೆ ಆಗಿರೋದು? ತುಂಗಭದ್ರಾ ನದಿಗೆ ಆಗಿರೋದು. ಸೊ ಎಲ್ಲಿದೆ ಅಂತ ಕೇಳಿದಾಗ ಹೊಸಪೇಟೆಯಲ್ಲಿ ಕಂಡುಬರುತ್ತೆ. ಓಕೆ, ಹೊಸಪೇಟೆಯಲ್ಲಿ ಕಂಡುಬರುವಂತಹ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ತುಂಗಭದ್ರಾ ಆಗಿರುತ್ತೆ. ಸೊ ಈ ತುಂಗಭದ್ರಾ ಜಲಾಶಯವನ್ನ ಏನಂತ ಕರೀತಾರೆ ಅಂತಾನು ಕೂಡ ಕೇಳ್ತಾನೆ, ಪಂಪಸಾಗರ ಅಂತ ಕರೀತಾರೆ. ಓಕೆ, ಪಂಪಸಾಗರ ಅಂದ್ರೆ ಯಾವುದಂದ್ರೆ ಇದೇ ತುಂಗಭದ್ರಾ ಜಲಾಶಯಕ್ಕೆ ಕರೆಯುವಂತಹ ಹೆಸರು. ಹಾಗಾದ್ರೆ ತುಂಗಭದ್ರಾ ಜಲಾಶಯ ಅನ್ನುವಂಥದ್ದು ಈಗ ಎಲ್ಲಿದೆ ಅಂತ ಕೇಳಿದ್ರೆ ಇದು ವಿಜಯನಗರದಲ್ಲಿ ಕಂಡುಬರುತ್ತೆ. ಹಿಂದೆ ಬಳ್ಳಾರಿಗೆ ನಾವು ಸೇರಿಸಿದ್ವಿ. ಈಗ ಪ್ರಸ್ತುತ ಎಲ್ಲಿದೆ ಅಂತ ಕೇಳಿದಾಗ ವಿಜಯನಗರ ಅಂತೇಳಿ ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಬಿ ಆಪ್ಷನ್ಸ್ ಅಲ್ಲಿ ಇದೆ ಶರಾವತಿ ಅಂತೇಳಿ. ಹಾಗಾದ್ರೆ ಶರಾವತಿಯ ವಿಶೇಷತೆ ಏನು ಅಂತ ನೋಡಿದಾಗ ನೋಡಿ, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವಂತಹ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಮಹಾತ್ಮ ಗಾಂಧಿ. ಓಕೆ, ಮಹಾತ್ಮ ಗಾಂಧಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ. ಸೊ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ಕೇಂದ್ರವಾಗಿರುತ್ತೆ ಮಹಾತ್ಮ ಗಾಂಧಿ. ಅದು ಯಾವ ನದಿಯಿಂದ ಆಗಿರೋದು ಅಂತ ಕೇಳಿದ್ರೆ ರಿವರ್ ಶರಾವತಿಯಿಂದ ಆಗಿರುವಂತಹ ಕೇಂದ್ರ ಆಗಿರುತ್ತೆ. ಸೊ ಈ ಶರಾವತಿ ನದಿಗೆ ಲಿಂಗನಮಕ್ಕಿ ಅಂತೇಳಿ ಒಂದು ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂತದ್ದು, ಸಾಗರ ತಾಲೂಕಿನಲ್ಲಿ ಕಂಡುಬರುತ್ತೆ. ಲಿಂಗನಮಕ್ಕಿ ಜಲಾಶಯ ಅಂತಾನೂ ಕೂಡ ಕರಿತೀವಿ, ರಿವರ್ ಶರಾವತಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವಂತಹ ನದಿ ಯಾವುದು ಅಂತ ಕೇಳಿದ್ರೆ ಆನ್ಸರ್ ಶರಾವತಿ ನದಿಯನ್ನ ನಾವು ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ಇದು ಶರಾವತಿಯ ನದಿಯ ಒಂದು ವಿಶೇಷತೆಯನ್ನ ನಾವು ನೋಡ್ತೀವಿ. ನೋಡಿ, ತುಂಗಭದ್ರಾ, ಶರಾವತಿ, ರಾಯಚೂರು ಏನಕ್ಕೆ ಫೇಮಸ್ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಮಂಗಳೂರು ಏನಕ್ಕಾದ್ರೂ ಫೇಮಸ್ ಇದೆಯಪ್ಪ ಅಂದ್ರೆ ಇದು ತೈಲ ಶುದ್ಧೀಕರಣ ಘಟಕವನ್ನ ಹೊಂದಿರುತ್ತೆ. ಕರ್ನಾಟಕದಲ್ಲಿ ತೈಲ ಶುದ್ಧೀಕರಣ ಘಟಕ ಎಲ್ಲಿದೆ ಅಂತ ಕೇಳಿದ್ರೆ ಅದು ಮಂಗಳೂರಿನಲ್ಲಿ ಮಾತ್ರ ಕಂಡುಬರುವಂಥದ್ದು. ಸೊ ಒಂದೊಂದು ಸ್ಥಳವು ಒಂದೊಂದು ವಿಶೇಷತೆಯನ್ನ ಇರೋದನ್ನ ನಾವು ನೋಡ್ತೀವಿ. ಸೊ ಇವು 4 ಆಪ್ಷನ್ಸ್ ಅಲ್ಲಿ ನಮಗೆ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದ್ರೆ ಸಿ ಅನ್ನೋದು ಸರಿಯಾದಂತಹ ಉತ್ತರ. ಕರ್ನಾಟಕದ ಅತಿ ದೊಡ್ಡ ಶಾಖ ಉತ್ಪನ್ನ ಅಥವಾ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದಾಗಿದೆ ಅಂತ ಕೇಳಿದ್ರೆ ರಾಯಚೂರು ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 4ನೇ ಕ್ವಶನ್, ಅಂಕಲೇಶ್ವರ ಇದು ಯಾವುದರ ಉತ್ಪಾದನೆಗೆ ಪ್ರಸಿದ್ಧವಾಗಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದ. ಹಾಗಾದ್ರೆ ಈ ಆನ್ಸರ್ ಅಂತ ನೋಡಿದಾಗ ಅಂಕಲೇಶ್ವರ ಅನ್ನುವಂಥದ್ದು ಯಾವುದರ ಉತ್ಪಾದನೆಗೆ ಪ್ರಸಿದ್ಧಿಯಾಗಿರುವಂಥದ್ದು? ಅದು ಪೆಟ್ರೋಲಿಯಂ ಉತ್ಪಾದನೆಗೆ ಪ್ರಸಿದ್ಧಿಯಾಗಿರುವಂತಹ ಒಂದು ಸ್ಥಳವಾಗಿರುತ್ತೆ. ಹಾಗಾದ್ರೆ ಈ ಪೆಟ್ರೋಲಿಯಂ ಉತ್ಪಾದನೆಗೆ ಪ್ರಸಿದ್ಧವಾದಂತಹ ಅಂಕಲೇಶ್ವರ ಸ್ಥಳ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದ್ರೆ ಗುಜರಾತ್ನಲ್ಲಿ ಕಂಡುಬರುತ್ತೆ. ಗುಜರಾತ್ನಲ್ಲಿ ಕಂಡುಬರುತ್ತೆ. ಸೊ ಅಂಕಲೇಶ್ವರವನ್ನ ಹೊರತುಪಡಿಸಿದ್ರೆ ಗುಜರಾತ್ನಲ್ಲಿ ಮತ್ಯಾವ್ದಾದ್ರು ಸ್ಥಳಗಳು ಇದಾವ ಅಂತ ಕೇಳಿದಾಗ ಸೂರತ್ ಕೂಡ ಇದೆ. ಸೂರತ್ನಲ್ಲೂ ಕೂಡ ಈ ಒಂದು ಪೆಟ್ರೋಲಿಯಂ ಉತ್ಪಾದನಾ ಕೇಂದ್ರವನ್ನ ನಾವು ನೋಡಬಹುದು. ಜೊತೆಗೆ ಅಹಮದಾಬಾದ್ ಕೂಡ ಕಂಡುಬರುತ್ತೆ. ಅಹಮದಾಬಾದ್ ಅಲ್ಲೂ ಕೂಡ ಪೆಟ್ರೋಲಿಯಂ ಉತ್ಪಾದನಾ ಕೇಂದ್ರವನ್ನ ನೋಡ್ತೀವಿ. ಸೊ ಅಂಕಲೇಶ್ವರ, ಸೂರತ್, ಅಹಮದಾಬಾದ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಗುಜರಾತಿಗೆ ಸಂಬಂಧಿಸಿರೋದು. ಸೊ ಇದನ್ನ ಹೊರತುಪಡಿಸಿದ್ರೆ ಭಾರತದ ಮೊಟ್ಟ ಮೊದಲ ಪೆಟ್ರೋಲಿಯಂ ಉತ್ಪಾದನಾ ಕೇಂದ್ರ ಯಾವುದು ಅಂತ ಕೇಳಿದ್ರೆ 1867ರಲ್ಲಿ ಅಸ್ಸಾಂನ ಮಾಕೂಮ್ ಎಂಬ ಸ್ಥಳದಲ್ಲಿ ಫಸ್ಟ್ ಉತ್ಪಾದನೆ ಮಾಡಕ್ಕೆ ಪ್ರಾರಂಭಿಸಿದ್ರು. ಆದ್ರೆ ಇದು ಅಂತ ಸಕ್ಸಸ್ ಕಾಣಿಸ್ಲಿಲ್ಲ. ಅದಾದ ನಂತರ 1889ರಲ್ಲಿ 1889ನಲ್ಲಿ ಸೊ ಅದನ್ನ ದಿಗ್ಬಾಯಲ್ಲಿ ಉತ್ಪಾದನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ದಿಗ್ಬಾಯ್ ಅಂತಾನೆ ಕರಿತೀವಿ. ಸೊ ಈ ದಿಗ್ಬಾಯಲ್ಲಿ ಉತ್ಪಾದನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಇದು ಪ್ರಥಮವಾಗಿ ಪೆಟ್ರೋಲಿಯಂ ಉತ್ಪಾದನಾ ಕೇಂದ್ರ ಅಂತಾನೆ ಕರಿತೀವಿ. ಸೊ ಇವೆರಡು ಸ್ಥಳಗಳು ಎಲ್ಲಿದಾವಪ್ಪ ಅಂದ್ರೆ ಅಸ್ಸಾಮಲ್ಲಿ ಕಂಡುಬರುತ್ತೆ. ಸೊ ಜೊತೆಗೆ ಪ್ರಸ್ತುತ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದನೆ ಮಾಡ್ತಾ ಇರುವಂತಹ ಕೇಂದ್ರ ಯಾವುದಪ್ಪ ಅಂದ್ರೆ ಬಾಂಬೆ ಹೈ ಅಂತಾನೆ ಕರಿತೀವಿ. ಬಾಂಬೆ ಹೈ ಅಂತ ಕರಿತೀವಿ. ಸೊ ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದನಾ ಕೇಂದ್ರ ಯಾವುದಂತ ಕೇಳಿದ್ರೆ ಸೊ ಬಾಂಬೆ ಹೈ ಆಗಿರುತ್ತೆ. ಸೊ ಇದು ಪೆಟ್ರೋಲಿಯಂ ಬಗ್ಗೆ ನಮಗೆ ಎಷ್ಟು ಕಾನ್ಸೆಪ್ಟ್ ಬೇಕಾಗತ್ತೆ. ಸೊ ಈಗ ನೆಕ್ಸ್ಟ್ ಮೊದಲನೇ ಆಪ್ಷನ್ಸ್ ಇಂದ ಹೋಗೋಣ. ಬಾಕ್ಸೈಟ್ ಅದಿರನ್ನ ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಉತ್ಪಾದನೆ ಮಾಡಲಾಗುತ್ತೆ ಅಂತ ಕೇಳಿದ್ರೆ ಒಡಿಸ್ಸಾ ರಾಜ್ಯದಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ಅದಿರನ್ನ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು? ಒಡಿಸ್ಸಾ ಆಗಿರುತ್ತೆ. ಹಾಗೆ ಕಲ್ಲಿದ್ದಲು ಅತಿ ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಜಾರ್ಖಂಡ್ ನಲ್ಲಿ ಕಂಡುಬರುತ್ತೆ. ಭಾರತದ ಯಾವ ರಾಜ್ಯ ಕಲ್ಲಿದ್ದಲಿಗೆ ಪ್ರಸಿದ್ಧಿಯನ್ನ ಪಡೆದಿದೆ ಅಂತ ಕೇಳಿದ್ರೆ ಜಾರ್ಖಂಡ್ ರಾಜ್ಯ, ಇದು ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ತೀವಿ. ಹಾಗೆ ಕಬ್ಬಿಣದ ಅದಿರಿಗೆ ಸಂಬಂಧಿಸಿದಂತೆ ನೋಡಿದಾಗ ಒಡಿಸ್ಸಾ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ಕಂಡುಬರುತ್ತೆ.
ನೋಡಿ ಕ್ಲಿಯರ್ ಮಾಡ್ಕೊಂತ ಹೋಗೋಣ. ಸೊ ಪೆಟ್ರೋಲಿಯಂ ಅಂತ ಕೇಳಿದ್ರೆ ಬಾಂಬೆ ಆನ್ಸರ್ ಮಾಡಬೇಕಾಗತ್ತೆ. ಬಾಕ್ಸೈಟ್ ಕೇಳಿದ್ರೆ ಒಡಿಸ್ಸಾ. ನೆಕ್ಸ್ಟ್ ಕಲ್ಲಿದ್ದಲು ಕೇಳಿದ್ರೆ ಜಾರ್ಖಂಡ್. ಕಬ್ಬಿಣದ ಅದಿರು ಕೇಳಿದ್ರು ಕೂಡ ಒಡಿಸ್ಸಾವಾಗಿರುತ್ತೆ. ಸೊ ಜೊತೆಗೆ ಮ್ಯಾಂಗ್ನೀಸಿಯಂ ಅಂತ ಕೇಳಿದ್ರೆ ಮ್ಯಾಂಗನೀಸ್ ಅಂತ ಕೇಳಿದ್ರೆ ಮ್ಯಾಂಗನೀಸ್. ಓಕೆ, ಮ್ಯಾಂಗನೀಸ್ ಅಂತ ಕೇಳಿದ್ರೆ ಸೊ ಇದು ಕೂಡ ಒಡಿಸ್ಸಾ ಸ್ಟೇಟೇ ಆಗಿರುತ್ತೆ. ಓಕೆ, ಒಡಿಸ್ಸಾ ರಾಜ್ಯ ಮ್ಯಾಂಗನೀಸ್ನ ಉತ್ಪಾದನೆಯಲ್ಲಿ ಭಾರತದ ಮೊದಲ ಸ್ಥಾನದಲ್ಲಿದೆ. ಸೊ ಮೈಕಾ ಅಂತ ಕೇಳಿದ್ರೆ ಅಥವಾ ಅಬ್ರಕ ಅಂತ ಕರಿತೀವಿ. ಮೈಕಾ ಎಲ್ಲಿ ಫೇಮಸ್ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ್ ಮೊದಲನೇ ಸ್ಥಾನದಲ್ಲಿದೆ. ಹಾಗೆ ತಾಮ್ರವನ್ನ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ತಾಮ್ರ ಯಾವುದು ಫೇಮಸ್ ಅಂದ್ರೆ ಮಧ್ಯಪ್ರದೇಶ್ ಫೇಮಸ್ ಆಗಿರುತ್ತೆ. ಸೊ ವಜ್ರಕ್ಕೆ ಸಂಬಂಧಿಸಿದಂತೆ ವಜ್ರಕ್ಕೆ ಫೇಮಸ್ ಇರುವಂತಹ ಸ್ಟೇಟ್ ಯಾವುದು? ಮಧ್ಯಪ್ರದೇಶ್. ಅದರಲ್ಲೂ ಎಲ್ಲಿ ಅಂತ ಕೇಳಿದ್ರೆ ಪನ್ನದಲ್ಲಿ ವಜ್ರ ಹೆಚ್ಚು ಉತ್ಪಾದನೆ ಆಗುತ್ತೆ. ಇನ್ನು ಬಂಗಾರಕ್ಕೆ ಸಂಬಂಧಿಸಿದಂತೆ ಯಾವ ರಾಜ್ಯ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕ ಭಾರತದ ಮೊದಲನೇ ಸ್ಥಾನದಲ್ಲಿ ಕಂಡುಬರುತ್ತೆ. ಸೊ ಇವು ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗುವಂತಹ ಅಥವಾ ಖನಿಜವನ್ನು ಹೊಂದಿರುವಂತಹ ಸ್ಥಳಗಳನ್ನ ಒಂದೊಂದಾಗಿ ನಾವು ನೋಡ್ಬೋದು. ಇಷ್ಟರಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಕೇಳ್ತಾ ಬರ್ತಾನೆ. ಇಲ್ಲಿ ಕೇಳಿರುವಂತಹ 4 ಆಪ್ಷನ್ಸ್ಗಳಲ್ಲಿ ಟಾಪ್ ಯಾವ್ದಿದಾವೆ, ಇನ್ನು ಉಳಿದಂಥವು ಕೂಡ ನಾವಿಲ್ಲಿ ನೋಡಿದ್ದೀವಿ. ಅಂಕಲೇಶ್ವರ ಅನ್ನೋದು ಯಾವುದಕ್ಕೆ ಫೇಮಸ್ ಅಂದ್ರೆ ಪೆಟ್ರೋಲಿಯಂ ಉತ್ಪಾದನೆಗೆ ಫೇಮಸ್ ಆಗಿರುವಂತಹ ಒಂದು ಸ್ಥಳ ಅಂತ ನೋಡ್ತೀವಿ. 4ನೇದಕ್ಕೆ ಡಿ ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 5ನೇ ಪ್ರಶ್ನೆ, ಡಾರ್ಜಿಲಿಂಗ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾನೆ. ಓಕೆ, ನೇರವಾಗಿ ಆನ್ಸರ್ ನೋಡಿದಾಗ ಡಾರ್ಜಿಲಿಂಗ್ ಇರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಈ ಡಾರ್ಜಿಲಿಂಗ್ ಏನಕ್ಕೆ ಫೇಮಸ್ಸು ಅಂತ ನೋಡಿದ್ರೆ ಡಾರ್ಜಿಲಿಂಗ್ನ ವಿಶೇಷತೆಗಳ ಬಗ್ಗೆ ನಮಗೆ ಪ್ರಶ್ನೆ ಕೇಳ್ತಾ ಬರ್ತಾನೆ. ಸೊ ಡಾರ್ಜಿಲಿಂಗ್ ಅನ್ನುವಂಥದ್ದು ಹಿಮಾಲಯದ ಪಾದಬೆಟ್ಟಗಳು. ಓಕೆ, ಹಿಮಾಲಯದ ಪಾದಬೆಟ್ಟಗಳಲ್ಲಿರುವಂತಹ ಪ್ರಮುಖ ಗಿರಿಧಾಮ ಅಂತ ಕರಿತೀವಿ. ಗಿರಿಧಾಮ ಹಿಲ್ ಸ್ಟೇಷನ್ ಆಗಿರುತ್ತೆ. ಸೊ ಈ ಹಿಮಾಲಯದ ಪಾದಬೆಟ್ಟಗಳಲ್ಲಿರುವಂತಹ ಗಿರಿಧಾಮ ಡಾರ್ಜಿಲಿಂಗ್ ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ಒಂದು ಹಿಲ್ ಸ್ಟೇಷನ್. ಹಾಗಾದ್ರೆ ಈ ಡಾರ್ಜಿಲಿಂಗ್ನ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಚಹಾ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡಲಾಗತ್ತೆ. ಡಾರ್ಜಿಲಿಂಗ್ ಏನಕ್ಕೆ ಫೇಮಸ್ ಅಂತ ಕೇಳಿದ್ರೆ ಚಹಾ ಉತ್ಪಾದನೆಯಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಒಂದು ಸ್ಥಳವಾಗಿರುತ್ತೆ. ಸೊ ಈ ಡಾರ್ಜಿಲಿಂಗ್ ಅಲ್ಲಿ ಉತ್ಪಾದನೆಯಾಗುವಂತಹ ಚಹಾ ಟೀ ಏನು ಉತ್ಪಾದನೆ ಆಗತ್ತಲ್ಲ, ಸೊ ಈ ಟೀ ಇಡೀ ಪ್ರಪಂಚದಲ್ಲೇ ಕಾಸ್ಟ್ಲಿಯೆಸ್ಟ್ ಟೀ ಅಂತಾನೆ ಕರಿತೀವಿ. ನೋಡಿ, ಡಾರ್ಜಿಲಿಂಗ್ ಅಲ್ಲಿ ಉತ್ಪಾದನೆಯಾಗುವಂತಹ ಒಂದು ಟೀ ಏನಿರುತ್ತಲ್ಲೋ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಬೆಲೆ ಬಾಳುವಂತಹ ಒಂದು ಟೀ ಆಗಿರುತ್ತೆ. ಯಾವುದು? ಡಾರ್ಜಿಲಿಂಗ್ ನಲ್ಲಿ. ಆದ್ರಿಂದ ಡಾರ್ಜಿಲಿಂಗ್ ಅನ್ನ ಏನಂತ ಕರೀತಾರಪ್ಪ ಅಂದ್ರೆ ಚಹಾದ ಚಾಂಪಿಯನ್ ಅಂತಾನೆ ಕರೀತಾರೆ. ಚಹಾದ ಚಾಂಪಿಯನ್ ಅಂತಾನೆ ಕರೀತಾರೆ. ಯಾವ ಸ್ಥಳಕ್ಕೆ? ಈ ಡಾರ್ಜಿಲಿಂಗಿಗೆ, ವೆಸ್ಟ್ ಬೆಂಗಾಲಲ್ಲಿರುವಂತಹ ಒಂದು ಪ್ರಮುಖ ಸ್ಥಳ. ಸೊ ಇದೇ ಡಾರ್ಜಿಲಿಂಗ್ ಭಾಗದಲ್ಲಿ ಡಾರ್ಜಿಲಿಂಗ್ನಿಂದ ಸಿಲಿಗುರಿ ಎಂಬ ಸ್ಥಳ ಇದೆ. ಸಿಲಿಗುರಿ ಎಂಬ ಸ್ಥಳ ಇದೆ. ಸೊ ಇಲ್ಲಿ ಪ್ರಮುಖವಾಗಿರುವಂತಹ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿರುವಂತಹ ಒಂದು ರೈಲ್ವೆಯನ್ನ ನಾವು ನೋಡ್ತೀವಿ. ರೈಲ್ವೆ ಕಂಡು ಬರುತ್ತೆ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿರುವಂತಹ ಒಂದು ರೈಲ್ವೆಗಳಲ್ಲಿ. ಸೊ ಇದು ಕೂಡ ಒಂದಾಗಿದೆ. ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡುತ್ತಪ್ಪ ಅಂದ್ರೆ ಡಾರ್ಜಿಲಿಂಗ್ ನಿಂದ ಸಿಲಿಗುರಿಗೆ ಕನೆಕ್ಟ್ ಮಾಡುತ್ತೆ. ಸೊ ಇಷ್ಟು ಮಾಹಿತಿಗಳನ್ನ ನಾವು ಯಾವುದ್ರ ಬಗ್ಗೆ ಮಾತಾಡಬೇಕಾಗತ್ತೆ? ಡಾರ್ಜಿಲಿಂಗ್ ಬಗ್ಗೆ ಮಾತಾಡಬೇಕಾಗತ್ತೆ. ಸೊ ಇನ್ನು ಉಳಿದಂತಹ ಹಲವಾರು ಸ್ಥಳಗಳಿದಾವೆ. ಸೊ ಮಸೂರಿ ಎಲ್ಲಿದೆ ಅಂತ ಕೇಳ್ಬೋದು, ಬದ್ರಿನಾಥ್ ಎಲ್ಲಿದೆ ಅಂತ ಕೇಳ್ಬೋದು, ಕೇದಾರ್ನಾಥ್ ಕೇಳ್ತಾರೆ. ಸೊ ರಾಣಿಕೇತ್ ಎಲ್ಲಿದೆ ಅಂತ ಕೇಳ್ಬೋದು, ಕಾಲಿಪಂಗ್ ಎಲ್ಲಿದೆ, ಗ್ಯಾಂಗ್ಟಾಕ್ ಎಲ್ಲಿದೆ. ಸೊ ಇವೆಲ್ಲ ಸ್ಥಳಗಳನ್ನ ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ಅದರಲ್ಲಿ ಒಂದನ್ನ ನಾನು ಚಾಯ್ಸ್ ಮಾಡಿದ್ದೀನಿ, ಯಾವುದು? ಡಾರ್ಜಿಲಿಂಗ್ ಅನ್ನುವಂಥದ್ದು. ಹಾಗಾದ್ರೆ ಯಾವ ರಾಜ್ಯದಲ್ಲಿದೆ? ವೆಸ್ಟ್ ಬೆಂಗಾಲಲ್ಲಿ ಇದು ಕಂಡು ಬರುತ್ತೆ. ಓಕೆ, ಒಟ್ಟು ನೆಕ್ಸ್ಟ್ ಪ್ರಶ್ನೆ. ಸೊ 6ನೇ ಪ್ರಶ್ನೆ ನೋಡೋಣ. ಭಾರತದ ಪ್ರಮುಖ ಮೀನುಗಾರಿಕಾ ಬಂದರುಗಳಲ್ಲಿ ಒಂದಾದ ಟುಟುಕಾರಿನ್ ಬಂದರು ಯಾವ ತೀರದಲ್ಲಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಇಲ್ಲಿ ಆಪ್ಷನ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಗಲ್ಫ್ ಆಫ್ ಕಚ್ ಇದೆ, ಕೊಂಕಣ್ ತೀರ ಇದೆ, ಕೋರಮಂಡಲ ತೀರ, ಹಾಗೆ ಮಲಬಾರ್ ತೀರ ಅಂತ ನೋಡ್ಬೇಕಾಗತ್ತೆ. ಸೊ ಇಂಡಿಯನ್ ಮ್ಯಾಪ್ ಅಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಯಾವ್ಯಾವ ತೀರ ಪ್ರದೇಶಗಳು ಎಲ್ಲೆಲ್ಲಿ ಕಂಡು ಬರುತ್ತಂತ ಫಸ್ಟ್ ಗೊತ್ತಿದ್ರೆ ನಾವು ಈಸಿಯಾಗಿ ಆನ್ಸರ್ ಮಾಡ್ತೀವಿ. ಓಕೆ, ಸೊ ನೋಡಿ, ಈ ಭಾಗವನ್ನ ಗಲ್ಫ್ ಆಫ್ ಕಚ್ ಅಂತಾನೆ ಕರಿತೀವಿ. ಗಲ್ಫ್ ಆಫ್ ಕಚ್ ಇದು. ಸೊ ಈ ಏರಿಯಾ ಅಂದ್ರೆ ಎಲ್ಲಿದೆ? ಇದು ಗುಜರಾತ್ ನಲ್ಲಿ ಕಂಡು ಬರುತ್ತೆ. ಗಲ್ಫ್ ಆಫ್ ಕಚ್ ಕಂಡು ಬರುವಂತದ್ದು ಗುಜರಾತ್ ನಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ಸ್ಥಳವಾಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ, ಕೊಂಕಣ್ ತೀರ ಅಂದ್ರೆ ಇಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ ಭಾಗದಲ್ಲಿ ಕಂಡು ಬರುವಂತಹ ಒಂದು ತೀರವನ್ನ ಕೊಂಕಣ್ ತೀರ ಅಂತಾನೆ ಕರಿತೀವಿ. ಮಹಾರಾಷ್ಟ್ರ ಇದೆ, ಈ ಕಡೆ ಗೋವಾ ಇದೆ. ನೆಕ್ಸ್ಟ್ ಕೋರಮಂಡಲ ತೀರ ಅಂದ್ರೆ ಈ ಕಡೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಇದು ಕೋರಮಂಡಲ ತೀರ.
ಓಕೆ, ಕೋರಮಂಡಲ ತೀರ. ನೆಕ್ಸ್ಟ್ ಈ ಭಾಗ ಕೇರಳಕ್ಕೆ ಸಂಬಂಧಿಸಿದಂತೆ ಇರುವಂಥ ತೀರ ಮಲಬಾರ್ ತೀರ, ಮಲಬಾರ್ ತೀರ ಅಂತಾನೆ ಕರಿತೀವಿ. ಸೊ ನೋಡಿ, ಕಚ್ ಅಥವಾ ಕಾತೇವಾಡ್ ತೀರ, ಕಾತೇವಾಡ ಅಥವಾ ಕಚ್ ತೀರ ಅಂತ ಕೇಳಿದರೆ ಗುಜರಾತ್ನಲ್ಲಿ ಕಂಡುಬರುತ್ತೆ. ಕೊಂಕಣ್ ತೀರ ಮಹಾರಾಷ್ಟ್ರ, ಗೋವಾ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಕರಾವಳಿ ಅಥವಾ ತೀರ ಪ್ರದೇಶಕ್ಕೆ ಮ್ಯಾಕರಲ್ ಕರಾವಳಿ ಅಂತಾನೆ ಕರೀತಾರೆ. ಮ್ಯಾಕರಲ್ ಕೋಸ್ಟಲ್ ಅಥವಾ ಕೆನರಾ ಕೋಸ್ಟಲ್ ಅಥವಾ ಮ್ಯಾಕರಲ್ ಕೋಸ್ಟಲ್ ಅಂತಾನೆ ಕರಿತೀವಿ. ಸೊ ಇಲ್ಲಿ ಕೇಳಿರುವಂಥದ್ದು ಯಾವ ಸ್ಥಳ? ಟುಟುಕೋರಿನ್ ಬಗ್ಗೆ ಕೇಳಿದಾನೆ. ಹಾಗಾದ್ರೆ ಈ ಟುಟುಕೋರಿನ್ ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದಾಗ, ಸೊ ನೋಡಿ, ಇದು ಕೋರಮಂಡಲ ತೀರ. ಕೋರಮಂಡಲ ತೀರದ ಈ ದಕ್ಷಿಣ ಭಾಗದಲ್ಲಿ ಕಂಡು ಬರುವಂಥದ್ದೇ ಯಾವುದು ಅಂತ ಕೇಳಿದರೆ ಟುಟುಕೋರಿನ್. ಓಕೆ, ಸೊ ಟುಟುಕೋರಿನ್ ಕಂಡು ಬರುವಂತಹ ರಾಜ್ಯ ಯಾವುದು? ತಮಿಳುನಾಡಿನಲ್ಲಿ ಕಂಡು ಬರುತ್ತೆ. ಸೊ ಈ ಟುಟುಕೋರಿನ್ ಬಂದರ್ ಇದೆಯಲ್ಲ, ಇದನ್ನ ಚಿದಂಬರಂ ಪೋರ್ಟ್ ಅಂತಾನು ಕೂಡ ಕರೀತಾರೆ. ಓಕೆ, ಚಿದಂಬರಂ ಬಂದರು ಅಂತಾನು ಕೂಡ ಕರಿತೀವಿ. ಸೊ ಈ ಟುಟುಕೋರಿನ್ ವಿಶೇಷತೆಗಳ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಭಾರತದ ದಕ್ಷಿಣದಲ್ಲಿರುವಂತಹ ಬಂದರು ಯಾವುದು? ಭಾರತದ ದಕ್ಷಿಣದಲ್ಲಿರುವಂತಹ ಬಂದರು ಯಾವುದು ಅಂತ ಕೇಳಿದ್ರೆ ಅದೇ ಟುಟುಕೋರಿನ್ ಅನ್ನ ಆನ್ಸರ್ ಮಾಡಬೇಕಾಗತ್ತೆ. ಸೊ ಅಷ್ಟೇ ಅಲ್ಲದೆ ಈ ಟುಟುಕೋರಿನ್ ಯಾವ ಒಂದು ರಾಷ್ಟ್ರಕ್ಕೆ ಸಮೀಪ ಇದೆ ಅಂತ ಕೇಳಿದ್ರೆ, ಸೊ ಮ್ಯಾಪ್ ಅಲ್ಲಿ ನೋಡಬಹುದು, ಇದು ಯಾವ ರಾಷ್ಟ್ರಕ್ಕೆ ಸಮೀಪ ಇದೆ? ಇದು ಶ್ರೀಲಂಕಾ ರಾಷ್ಟ್ರಕ್ಕೆ ಸಮೀಪದಲ್ಲಿರುವಂತಹ ಒಂದು ಬಂದರು ಯಾವ್ದಾಗಿದೆಪ್ಪ ಅಂದ್ರೆ ಟುಟುಕೋರಿನ್ ಆಗಿದೆ. ಸೊ ಈ ಟುಟುಕೋರಿನ್ ಬಂದರಿನ ನಂತರ ಸೊ ಇದೇ ಕರಾವಳಿಯಲ್ಲಿ ಮತ್ಯಾವ ಬಂದರ್ ಇದೆ ಅಂತ ಕೇಳಬಹುದು. ನೋಡಿ, ಚೆನ್ನೈ ಬಂದರ್ ಇದೆ. ಚೆನ್ನೈ ಇದು ತಮಿಳುನಾಡಿನಲ್ಲಿ. ಹಾಗೆ ಎನ್ನೋರ್ ಬಂದರ್ ಅಂತ ಮತ್ತೊಂದಿದೆ, ಎನ್ನೋರ್. ಸೊ ನೋಡಿ, ಟುಟುಕೋರಿನ್, ಚೆನ್ನೈ, ಎನ್ನೋರ್ ಈ ಮೂರು ಬಂದರುಗಳು ಯಾವ ಕರಾವಳಿಯಲ್ಲಿ ಕಂಡುಬರುತ್ತಂದರೆ, ಸೊ ಕ್ಲಿಯರ್ ಇದೆ ನಮಗೆ, ಕೋರಮಂಡಲ ಕರಾವಳಿಯಲ್ಲಿ ಕಂಡುಬರುತ್ತೆ. ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಸಿ ಸರಿಯಾಗಿದೆ. ಹಾಗಾದರೆ ಕೋರಮಂಡಲದಲ್ಲಿ ಚೆನ್ನೈ ಇದೆ, ಟುಟುಕೋರಿನ್ ಇದೆ, ಎನ್ನೋರ್ ಬಂದರು, ಮೂರು ಬಂದರು ಕೂಡ ಯಾವ ರಾಜ್ಯದಲ್ಲಿದೆ? ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಗಲ್ಫ್ ಆಫ್ ಕಚ್ ಅಥವಾ ಖಾತೆವಾಡದಲ್ಲಿ ಕಂಡುಬರುವಂತಹ ಒಂದು ಬಂದರು ಯಾವುದು ಅಂತ ಕೇಳಬಹುದು. ಕಾಂಡ್ಲಾ ಬಂದರು ಕಂಡುಬರುತ್ತೆ. ಕಾಂಡ್ಲಾ ಗುಜರಾತ್ನಲ್ಲಿರುವಂತಹ ಒಂದು ಪ್ರಮುಖ ಬಂದರು ಕಾಂಡ್ಲಾ ಕಂಡುಬರುತ್ತೆ. ಕೊಂಕಣ ತೀರದಲ್ಲಿರುವಂತಹ ಬಂದರು ಯಾವುದು? ಮಹಾರಾಷ್ಟ್ರದಲ್ಲಿ 2 ಬಂದರುಗಳಿದಾವೆ. ಒಂದು ಮುಂಬೈ ಬಂದರನ್ನ ನೋಡ್ತೀವಿ, ಮುಂಬೈ, ಇನ್ನೊಂದು JNPT. ಓಕೆ, JNPT ಅಂದ್ರೆ ಜವಾಹರ್ಲಾಲ್ ನೆಹರು ಪೋರ್ಟ್. ಎರಡೂ ಕೂಡ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಗೋವಾದಲ್ಲಿ ಕಂಡುಬರುವಂತಹ ಬಂದರು ಮರ್ಮಗೋವಾ ಬಂದರು ಗೋವಾ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು ಕೊಂಕಣ್ ತೀರಕ್ಕೆ ಸಂಬಂಧಪಟ್ಟಂತೆ ನೋಡ್ತೀವಿ. ಹಾಗೆ ಮಲಬಾರ್ ತೀರಕ್ಕೆ ಬಂದಾಗ ಸೊ ಈ ಭಾಗದಲ್ಲಿ ಒಂದು ಬಂದರು ಕಂಡುಬರುತ್ತೆ, ಕೊಚ್ಚಿ ಬಂದರು. ಓಕೆ, ಕೊಚ್ಚಿ ಅಥವಾ ಕೊಚ್ಚಿನ್ ಬಂದರನ್ನ ನಾವು ನೋಡ್ಬೇಕಾಗತ್ತೆ. ಯಾವ ಕರಾವಳಿಯಲ್ಲಿ ಕಂಡುಬರುತ್ತಿದೋ? ಮಲಬಾರಲ್ಲಿ ಕಂಡುಬರುವಂಥದ್ದು. ಓಕೆ, ನೋಡಿ ಫೈನಲೈಸ್ ಮಾಡಿಬಿಡೋಣ. ಸೊ ಗಲ್ಫ್ ಆಫ್ ಕಚ್ ಅಲ್ಲಿ ಕಾಂಡ್ಲಾ ಬಂದರ್ ಇದೆ. ಕೊಂಕಣದಲ್ಲಿ 3 ಬಂದರು ಕಂಡುಬರ್ತವೆ, ಮುಂಬೈ, JNPT, ಮರ್ಮಗೋವಾ. ನೆಕ್ಸ್ಟ್ ಕೋರಮಂಡಲದಲ್ಲಿ ಚೆನ್ನೈ ಬಂದರ್ ಕಂಡುಬರುತ್ತೆ, ಟುಟುಕೋರಿನ್ ಕಂಡುಬರುತ್ತೆ, ಎನ್ನೋರ್ ಬಂದರ್ ಕಂಡುಬರುತ್ತೆ. ಮಲಬಾರ್ ತೀರದಲ್ಲಿ ಕೊಚ್ಚಿನ್ ಬಂದರು ಕಂಡುಬರುತ್ತೆ. ಸೊ ಮ್ಯಾಕರಲ್ ಅಥವಾ ಕೆನರಾ ಕರಾವಳಿಯಲ್ಲಿ ಕಂಡುಬರುವಂಥದ್ದು ನವಮಂಗಳೂರು ಬಂದರು ಕಂಡುಬರುತ್ತೆ, ನ್ಯೂ ಮಂಗಳೂರು ಬಂದರು ಕಂಡುಬರುತ್ತೆ. ಸೊ ಇವು ಪ್ರಮುಖವಾಗಿರುವಂತಹ ಭಾರತದಲ್ಲಿ ಕಂಡುಬರುವಂತಹ ಬಂದರುಗಳಾಗಿರ್ತವೆ. ಯಾವ್ಯಾವ ಕರಾವಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ಬಂದರು ಇದೆ ಅಂತೇಳಿ ನಾವಿಲ್ಲಿ ನೋಡ್ಬೋದು. 6th ಪ್ರಶ್ನೆಗೆ 6ನೇ ಪ್ರಶ್ನೆಗೆ ಉತ್ತರ ಸಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 7ಗೆ ಹೋಗೋಣ. ಮ್ಯಾಂಗನೀಸ್ ಅದಿರು ವಿಫಲವಾಗಿ ಕರ್ನಾಟಕದಲ್ಲಿ ದೊರೆಯುವಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾನೆ. ಸೊ ನೋಡಿ, ಕರ್ನಾಟಕದಲ್ಲಿ ಮ್ಯಾಂಗನೀಸ್ ಅದಿರು ಎಲ್ಲಿ ಸಿಗತ್ತಂದ್ರೆ ಯಾವ ಜಿಲ್ಲೆಯಲ್ಲಿ ಹೆಚ್ಚಾಗಿ ಸಿಗತ್ತಿದು? ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಸಿಗತ್ತೆ. ಸೊ ಅದರಲ್ಲೂ ಬಳ್ಳಾರಿ ಜಿಲ್ಲೆಯ ಸಂಡೂರು ಅಂತ ಸ್ಥಳ ಇದೆ. ಸಂಡೂರು ಸ್ಥಳ ಇದು ಕರ್ನಾಟಕದಲ್ಲಿ ಸಿಗುವಂತಹ 100% ಮ್ಯಾಂಗನೀಸ್ ಅಲ್ಲಿ 90% ಮ್ಯಾಂಗನೀಸ್ ಒಂದೇ ಒಂದು ಮೈನಿಂಗ್ ಪ್ಲೇಸ್ ಅಲ್ಲಿ ಸಿಗತ್ತೆ. ಅದು ಯಾವುದು ಅಂತ ಕೇಳಿದ್ರೆ ಸಂಡೂರಿನಲ್ಲಿ ಕಂಡುಬರುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಅದಿರು ಇರುವಂತಹ ಸ್ಥಳ ಬಳ್ಳಾರಿ. ಹಾಗಾದ್ರೆ ಬಳ್ಳಾರಿಯಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಸಂಡೂರಿನಲ್ಲಿ ಸಿಗತ್ತೆ. ರಾಜ್ಯದ ಒಟ್ಟು ಮ್ಯಾಂಗನೀಸ್ ನಲ್ಲಿ 90% ಮ್ಯಾಂಗನೀಸ್ ಅನ್ನ ನಾವು ಎಲ್ಲಿ ನೋಡ್ಬೋದಪ್ಪ ಅಂದ್ರೆ ಇದೇ ಸ್ಥಳದಲ್ಲಿ ಸಂಡೂರಿನಲ್ಲಿ ನಾವು ನೋಡ್ತೀವಿ. ಸೊ ಹಾಗಾದ್ರೆ KGF ಯಾವುದಕ್ಕೆ ಫೇಮಸ್ಸು ಅಂತ ನೋಡಿದಾಗ KGF ಕೋಲಾರ ಗೋಲ್ಡ್ ಫೀಲ್ಡ್ ಅಂತಾನೆ ಕರಿತೀವಿ. ಇದು ಗೋಲ್ಡ್ ಬಂಗಾರಕ್ಕೆ ಫೇಮಸ್ ಆಗಿರುವಂತಹ ಗಣಿ ಪ್ರದೇಶ. ಪ್ರಸ್ತುತ ಇಲ್ಲಿ ಅಷ್ಟಾಗಿ ಬಂಗಾರ ಉತ್ಪಾದನೆ ಆಗ್ತಾ ಇಲ್ಲ. ಆದರೆ ಇದು ಬಿಟ್ರೆ ರಾಯಚೂರು ಇದೆ.
ರಾಯಚೂರಿನಲ್ಲಿ ಒಂದು ಸ್ಥಳ ಇದೆ, ಹಟ್ಟಿ ಅಂತ ಕರಿತೀವಿ. ಸೊ ಈ ಹಟ್ಟಿ ಸ್ಥಳ ಇದೆಯಲ್ಲ, ಸೊ ಇದು ಕರ್ನಾಟಕ ಅಷ್ಟೇ ಅಲ್ಲ, ಭಾರತದಲ್ಲಿಯೇ ಅತಿ ಹೆಚ್ಚು ಏನನ್ನ ಉತ್ಪಾದನೆ ಮಾಡ್ತಾ ಇದೆಯಪ್ಪ ಅಂದ್ರೆ ಬಂಗಾರವನ್ನ ಉತ್ಪಾದನೆ ಮಾಡ್ತಾ ಇರುವಂತಹ ಒಂದು ಸ್ಥಳ ಅಂತಾನೆ ಕರಿತೀವಿ. ಅತಿ ಹೆಚ್ಚು ಬಂಗಾರ ಎಲ್ಲಿ ಸಿಗತ್ತಪ್ಪ ಅಂದ್ರೆ ರಾಯಚೂರಿನ ಹಟ್ಟಿ. ಭಾರತದಲ್ಲಿ ಅತಿ ಹೆಚ್ಚು ಬಂಗಾರ ಸಿಗೋದು ಕರ್ನಾಟಕದಲ್ಲಿ ಯಾವ ಸ್ಥಳ ಅಂತ ಕೇಳಿದ್ರೆ ರಾಯಚೂರು ಜಿಲ್ಲೆಯ ಹಟ್ಟಿಯಲ್ಲಿ ಕಂಡುಬರುತ್ತೆ. ಸೊ ಇವೆರಡು KGF ಮತ್ತು ರಾಯಚೂರು ಎರಡು ಗೋಲ್ಡ್ಗೆ ಫೇಮಸ್ ಇರುವಂತಹ ಒಂದು ಸ್ಥಳವಾಗಿರೋದನ್ನ ನಾವು ನೋಡ್ಬೋದು. ಸೊ ಹಾಗೆ ಕರ್ನಾಟಕದಲ್ಲಿ ಬಾಕ್ಸೈಟ್ ಅದಿರು ಎಲ್ಲಿ ಸಿಗತ್ತೆ ಅಂತ ಕೇಳಿದಾಗ, ಓಕೆ, ಬಾಕ್ಸೈಟ್ ಅದಿರಿಗೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಎಲ್ಲಿ ಸಿಗತ್ತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಬೆಳಗಾವಿಯಲ್ಲಿ ಬಾಕ್ಸೈಟ್ ಅದಿರು ತುಂಬಾನೇ ಫೇಮಸ್ ಇರುತ್ತೆ. ಹಾಗೆ ಬೆಳ್ಳಿಗೆ ಸಂಬಂಧಿಸಿದಂತೆ ಕೋಲಾರ ಫೇಮಸ್ ಇರುವಂಥದ್ದು. ಕೋಲಾರ ನಂಬರ್ 1 ಪ್ಲೇಸಲ್ಲಿದೆ ಬೆಳ್ಳಿ ಉತ್ಪಾದನೆಯಲ್ಲಿ. ಸೊ ತಾಮ್ರಕ್ಕೆ ಸಂಬಂಧಿಸಿದಂತೆ ತಾಮ್ರ ಎಲ್ಲಿ ಹೆಚ್ಚಾಗಿ ಕಂಡುಬರುತ್ತಪ್ಪ ಅಂದರೆ ಚಿತ್ರದುರ್ಗದಲ್ಲಿ ಕಂಡುಬರುತ್ತೆ. ಚಿತ್ರದುರ್ಗ ತಾಮ್ರ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತಹ ಒಂದು ಕರ್ನಾಟಕದ ಜಿಲ್ಲೆ ಅಂತಾನೆ ಕರಿತೀವಿ. ಸೊ ಬಳ್ಳಾರಿಯ ಬಗ್ಗೆ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಕಬ್ಬಿಣದ ಅದಿರು, ಐರನ್ ಓರ್ ಕರ್ನಾಟಕದಲ್ಲಿ ಎಲ್ಲಿ ಹೆಚ್ಚಾಗಿ ಸಿಗುತ್ತೆ ಅಂದರೆ ಬಳ್ಳಾರಿ. ಕಬ್ಬಿಣದ ಅದಿರು ಅಲ್ಲೇ ಸಿಗೋದು, ಮ್ಯಾಂಗನೀಸು ಕೂಡ ಅಲ್ಲೇ ಹೆಚ್ಚಾಗಿ ಸಿಗುವಂಥದ್ದು. ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಬಳ್ಳಾರಿ ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಹೋಗೋಣ. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ವಿವಾದ ಈ ರಾಜ್ಯಗಳ ಮಧ್ಯೆ ಇದೆ ಅಂತೇಳಿ ಕೇಳಿದನು ಪ್ರಶ್ನೆ. ಹಾಗಾದ್ರೆ ಅರ್ಥ ಅಷ್ಟೇ, ಮುಲ್ಲಾ ಪೆರಿಯಾರ್ ಎನ್ನುವಂತಹ ಒಂದು ಜಲಾಶಯದ ವಿವಾದ ಯಾವ ರಾಜ್ಯಗಳ ನಡುವೆ ಇದೆ ಅಂತ ಕೇಳಿದ್ರೆ, ಸೊ ಇದು ಇರುವಂಥದ್ದು ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ನಡುವೆ ಕಂಡುಬರುತ್ತೆ. ಸೊ ಯಾಕೆ ವಿವಾದ ಬಂತು ಅಂತ ಹೇಳಿ ನೋಡಿದಾಗ, ಸೊ ಇಲ್ಲಿ 2 ನದಿಗಳಿದಾವೆ. ಸೊ 2 ನದಿಗಳಿದಾವೆ. ಆ 2 ನದಿಗಳು ಯಾವುದು ಅಂತ ನೋಡ್ಬೇಕಾಗತ್ತೆ. ಒಂದು ಪೆರಿಯಾರ್ ಅಂತೇಳಿ, ಪೆರಿಯಾರ್ ಅಂತ ನದಿ ಇದೆ. ಸೊ ನೆಕ್ಸ್ಟು ಮುಲ್ಲಾಯಾರ್ ಅಂತ ಒಂದು ನದಿ ಇದೆ. ಮುಲ್ಲಾಯಾರ್ ಅಂತ ಒಂದು ನದಿ ಇದೆ. ಪೆರಿಯಾರ್ ಮತ್ತು ಮುಲ್ಲಾಯಾರ್ 2 ನದಿಗಳು ಸೇರುವಂತಹ ಒಂದು ಸ್ಥಳವಾಗಿರುತ್ತೆ, ಅಥವಾ 2 ನದಿಗಳು ಸಂಗಮವಾಗುವಂತಹ ಒಂದು ಸ್ಥಳದಲ್ಲಿ ಯಾವ ಜಲಾಶಯ ಇದೆ ಅಂದರೆ ಮುಲ್ಲಾ ಪೆರಿಯಾರ್ ಜಲಾಶಯ ಕಂಡುಬರುತ್ತೆ. ಓಕೆ, ಮುಲ್ಲಾ ಪೆರಿಯಾರ್ ಜಲಾಶಯ ಕಂಡುಬರುತ್ತೆ. ಸೊ ಈ ಒಂದು ಜಲಾಶಯವನ್ನ ಯಾರು ಯಾವಾಗ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂತ ಕೇಳಬಹುದು. 1887ರಲ್ಲಿ 1887ನಲ್ಲಿ ಮದ್ರಾಸ್ ಸರ್ಕಾರ ನಿರ್ಮಾಣ ಮಾಡುತ್ತೆ. ಓಕೆ, ಈ ಜಲಾಶಯವನ್ನ ಮದ್ರಾಸ್ ಸರ್ಕಾರ ನಿರ್ಮಾಣ ಮಾಡುತ್ತೆ. ಹಾಗಾದ್ರೆ ಈ ಜಲಾಶಯ ಇರುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಡ್ಯಾಮ್ ಇರುವಂಥದ್ದು ಕೇರಳ ರಾಜ್ಯದಲ್ಲಿ. ಬಟ್ ಆದ್ರೆ ಈ ಜಲಾಶಯದ ನೀರನ್ನ ಬಳಸ್ಕೊಳ್ತಾ ಇರುವಂತಹ ರಾಜ್ಯ ಯಾವುದು? ತಮಿಳುನಾಡು ಕಂಪ್ಲೀಟ್ ಆಗಿ ಇದರ ವಾಟರ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದೆ. ಜಲಾಶಯ ಇರುವಂಥದ್ದು ಕೇರಳದಲ್ಲಿ, ಬಟ್ ನೀರು ಬಳಕೆ ಮಾಡ್ತಾ ಇರುವಂಥದ್ದು ತಮಿಳುನಾಡಿನವರು ನೀರು ಬಳಕೆ ಮಾಡ್ಕೊಳ್ತಾ ಇರೋದೆ. ಸೊ ಇದಕ್ಕಾಗಿಯೇ ಕೇರಳ ಮತ್ತು ತಮಿಳುನಾಡಿನ ನಡುವೆ ಯಾವ ವಿವಾದ ಇದೆಯಪ್ಪ ಅಂದ್ರೆ ಮುಲ್ಲಾ ಪೆರಿಯಾರ್ ವಿವಾದವನ್ನ ನಾವು ನೋಡ್ತೀವಿ. ಓಕೆ, ಮುಲ್ಲಾ ಪೆರಿಯಾರ್ ಅಣೆಕಟ್ಟಿನ ವಿವಾದ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ನಡುವೆ ಕಂಡುಬರುತ್ತೆ. ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಸೊ ಪೆರಿಯಾರ್ ನದಿಗೆ, ಪೆರಿಯಾರ್, ಓಕೆ, ರಿವರ್ ಪೆರಿಯಾರ್ ಕೇರಳದ ಒಂದು ಪ್ರಮುಖ ನದಿಯಾಗಿರುತ್ತೆ, ಅಥವಾ ಕೇರಳದ ಜೀವ ನದಿ ಅಂತಾನೆ ಕರಿತೀವಿ ಪೆರಿಯಾರಿಗೆ. ಸೊ ಈ ಪೆರಿಯಾರಿಗೆ ಇಡುಕ್ಕಿ ಜಲಾಶಯವನ್ನ ನೋಡ್ತೀವಿ. ಇಡುಕ್ಕಿ ಒಂದು ಡ್ಯಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಪ್ರಶ್ನೆ ತುಂಬಾ ಎಕ್ಸಾಮ್ಸ್ ಅಲ್ಲಿ, ಅದರಲ್ಲೂ PSI ಎಕ್ಸಾಮ್ಸ್ ಅಲ್ಲಿ 2-3 ಸಲ ಕೇಳಿದ್ದಾನೆ. ಇಡುಕ್ಕಿ ಜಲಾಶಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ, ರಾಜ್ಯ ಕೇಳಿದ್ರೆ ಕೇರಳ ಆನ್ಸರ್ ಮಾಡಿ. ಸೊ ನದಿ ಕೇಳಿದ್ರೆ ರಿವರ್ ಪೆರಿಯಾರ್. ಹಾಗಾದ್ರೆ ಇಡುಕ್ಕಿ ಜಲಾಶಯದ ವಿಶೇಷತೆ ಏನು ಅಪ್ಪ ಅಂದ್ರೆ, ಸೊ ನೋಡಿ, ಇದು ಕೇರಳ ರಾಜ್ಯದಲ್ಲಿ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ಕರಿತೀವಿ. ಲಾರ್ಜೆಸ್ಟ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ಕೇರಳ ಸರ್ಕಾರ ಅಥವಾ ಕೇರಳ ಗವರ್ಮೆಂಟ್ ಅಂತಾನೆ ನಾವು ನೋಡ್ಬೋದು. ಕೇರಳದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತ ಕೇಳಿದ್ರೆ ಇದೇ ಇಡುಕ್ಕಿ ಪ್ರಾಜೆಕ್ಟ್ ಆಗಿರುತ್ತೆ. ನಮಗೆ ಎಕ್ಸಾಮ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದು ಒಂದು ಮುಲ್ಲಾ ಪೆರಿಯಾರ್ ಜಲಾಶಯ, ಇನ್ನೊಂದು ಇಡುಕ್ಕಿ ಜಲಾಶಯ. 2 ಕೂಡ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೋಡ್ಬೋದು. 8ನೇ ಪ್ರಶ್ನೆಗೆ P ಸರಿಯಾದಂತಹ ಉತ್ತರವಾಗಿರುತ್ತೆ. ಸೊ ಹಾಗೆ 9ನೇ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 9 ಯಾವುದಕ್ಕೆ ಸಂಬಂಧಿಸಿದೆ? ಪೃಥ್ವಿಯು ಸೂರ್ಯನಿಂದ ಅತಿ ಹೆಚ್ಚು ದೂರ ಈ ದಿನದಂದು ಬರುತ್ತದೆ. ಅಂದ್ರೆ ಸೂರ್ಯನಿಗೆ ಏನ್ ಮಾಡತ್ತಪ್ಪ ಅಂದ್ರೆ ಇದು ಸನ್, ಸೂರ್ಯನಿಗೆ ಭೂಮಿ ಏನ್ ಮಾಡತ್ತಪ್ಪ ಅಂದ್ರೆ ಸುತ್ತತ್ತೆ.
ಸೊ ಭೂಮಿ ಸೂರ್ಯನಿಗೆ ಸುತ್ತುವಂತಹ ಸಂದರ್ಭದಲ್ಲಿ ಕೆಲವೊಂದು ದಿನ ಸಮೀಪಕ್ಕೆ ಬರುತ್ತೆ, ಇನ್ನು ಕೆಲವೊಂದು ದಿನ ಸೂರ್ಯನಿಂದ ಭೂಮಿ ಏನಾಗಿರತ್ತಪ್ಪ ಅಂದರೆ ದೂರದಲ್ಲಿರುತ್ತವೆ. ಸೊ ಈ ದಿನವನ್ನ ಏನಂತ ಕರಿತೀವಿ ಅಂತೇಳಿ ಇಲ್ಲಿ ಪ್ರಶ್ನೆ ಕೇಳಿರೋದು, ಅಥವಾ ಯಾವ ದಿನದಂದು ಬರುತ್ತಂತೇಳಿ. ಆಪ್ಷನ್ಸ್ ಅಲ್ಲಿ ನೋಡಿ, ಜುಲೈ 4 ಇದೆ, ಸೊ ಮತ್ತೆ ಜನವರಿ 30, ಸೆಪ್ಟೆಂಬರ್ 22, ಡಿಸೆಂಬರ್ 22 ಇದೆ. ಸೊ ಇದನ್ನ ಒಂದು ಮ್ಯಾಪ್ ಅಲ್ಲಿ ನೋಡ್ಬಿಡೋಣ, ನಂತರದಲ್ಲಿ ಆನ್ಸರ್ ಅನ್ನ ನೋಡ್ಬೋದು ನಾವು. ನೋಡಿ ಇಲ್ಲಿ ಇದೇ ಸೂರ್ಯನಿಗೆ ಏನಾಗ್ತಾ ಇದೆಪ್ಪ ಅಂದ್ರೆ ಭೂಮಿ ಸುತ್ತರಿತಾ ಇರೋದನ್ನ ನಾವು ನೋಡ್ತೀವಿ. ಸೂರ್ಯನಿಗೆ ಭೂಮಿ ಸುತ್ತರಿತಾ ಇದೆ, ಆರ್ತಿದೆ. ಸೊ ಈ ಭಾಗದಲ್ಲೂ ಆರ್ತಿದೆ. ಸೊ ಇಲ್ಲಿ ಸುತ್ತರಿಯುವಂತಹ ಸಂದರ್ಭದಲ್ಲಿ ಈ ರೀತಿ ಒಂದು ರೌಂಡ್ ಸುತ್ತರಿಯುತ್ತೆ. ಈ ಸುತ್ತರಿಯುವಂತಹ ಸಂದರ್ಭದಲ್ಲಿ ಇದನ್ನ ಏನಂತ ಕರಿತೀವಿ ನಾವು? ಪರಿಭ್ರಮಣನೋ ಅಕ್ಷಭ್ರಮಣ ಅಂತ ಕೇಳ್ತಾನೆ. ಸೊ ಇದನ್ನ ಪರಿಭ್ರಮಣ, ರೆವಲ್ಯೂಷನ್ ಅಂತಾನೆ ಕರಿತೀವಿ. ಸೊ ಈ ರೆವಲ್ಯೂಷನ್ ಟೈಮಲ್ಲಿ ನೋಡಿ, ಕೆಲವೊಂದು ದಿನ ಹತ್ರ ಬರುತ್ತೆ, ಭೂಮಿ ಸೂರ್ಯನಿಗೆ ಸಮೀಪಕ್ಕೆ ಬರುತ್ತೆ. ಸೊ ಭೂಮಿ ಸೂರ್ಯನಿಗೆ ಸಮೀಪ ಬರುತ್ತಂದಾಗ 147 ಮಿಲಿಯನ್ ಕಿಲೋಮೀಟರ್ ನಿಯರೆಸ್ಟ್ ಇರುತ್ತೆ. ಸೊ ಈ 147 ಮಿಲಿಯನ್ ಕಿಲೋಮೀಟರ್ ಅಷ್ಟು ಹತ್ರ ಇದೆ ಅಂದಾಗ ಆ ಹತ್ರ ಇರುವಂತಹ ದಿನವನ್ನ ಏನಂತ ಕರಿತೀವಿ? ಪೆರಿಹಿಲಿಯನ್ ಅಂತ ಕರಿತೀವಿ. ಪೆರಿಹಿಲಿಯನ್ ಅಂತ ಕರಿತೀವಿ. ಓಕೆ, ಭೂಮಿ ಸೂರ್ಯನಿಗೆ ಸಮೀಪ ಬರುವಂತಹ ದಿನವನ್ನ ಪೆರಿಹಿಲಿಯನ್, ಓಕೆ, ಪೆರಿಹಿಲಿಯನ್ ಅಂತ ಕರಿತೀವಿ. ಆ ಪೆರಿಹಿಲಿಯನ್ ಡೇ ಏನಾಗಿರುತ್ತಪ್ಪ ಅಂದ್ರೆ ಜನವರಿ 3ನೇ ತಾರೀಕು ಆಗಿರುತ್ತೆ. ಜನವರಿ 3ನೇ ತಾರೀಕು ಪೆರಿಹಿಲಿಯನ್ ಡೇ. ಅದೇ ಭೂಮಿ ಸೂರ್ಯನಿಗೆ ಸುತ್ತರಿಯುವಂತಹ ಟೈಮಲ್ಲಿ ಸೂರ್ಯನಿಂದ ಬಹುದೂರ ಇರುತ್ತೆ, ಅಂದ್ರೆ 152 ಮಿಲಿಯನ್ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಕಂಡುಬರುತ್ತೆ. ಈ ದಿನವನ್ನ ಅಫಿಲಿಯನ್ ಅಂತ ಕರೀತಾರೆ. ಅಫಿಲಿಯನ್ ಅಂತೇಳಿ ಕರಿತೀವಿ. ಆ ದಿನ ಏನಾಗಿರುತ್ತಪ್ಪ ಅಂದ್ರೆ ಜುಲೈ 4 ಆಗಿರುತ್ತೆ. ಸೊ ನೋಡಿ, ಇಲ್ಲಿ 4 ಪ್ರಶ್ನೆಗಳನ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಪೆರಿಹಿಲಿಯನ್ ಅಂದ್ರೆ ಏನು, ಅಫಿಲಿಯನ್ ಅಂದ್ರೆ ಏನು, ಪೆರಿಹಿಲಿಯನ್ ದಿನ ಯಾವಾಗ ಬರುತ್ತೆ, ಹಾಗೆ ಅಫಿಲಿಯನ್ ದಿನ ಯಾವಾಗ ಬರುತ್ತೆ. ಸೊ ಇದು ನಮಗೆ ಗೊತ್ತಾದ್ರೆ ನಾವು ಈಸಿ ಆನ್ಸರ್ ಮಾಡ್ತೀವಿ. ಸೊ ಇವೆಲ್ಲ ನಡೀತಾ ಇರುವಂತಹ ಕ್ರಿಯೆ ಯಾವುದರಿಂದ ಅಂತ ಕೇಳಿದ್ರೆ ಪರಿಭ್ರಮಣದ ಅವಧಿಯಲ್ಲಿ ನಡೆಯುವಂತಹ ಒಂದು ಕ್ರಿಯೆ ಆಗಿರುತ್ತೆ. ಸೊ ಈಗ ಆನ್ಸರ್ ಅಂತೇಳಿ ನೋಡಿದಾಗ ನೋಡಿ, ಪೃಥ್ವಿ ಸೂರ್ಯನಿಂದ ಅತಿ ಹೆಚ್ಚು ದೂರ ಇರುವಂತಹ ದಿನ ಯಾವುದಾಗಿರತ್ತಂತ ನೋಡಿದಾಗ ಸೊ ಇಲ್ಲಿ ಆನ್ಸರ್ ಮಾಡ್ಬೋದು. ಯಾವುದು? ಜುಲೈ 4. ಹತ್ತಿರ ಇರುವಂತಹ ದಿನ ಅಂತ ಕೇಳಿದಾಗ ಹೀಗೆ ನೋಡಿದ್ದೀವಿ, ಜನವರಿ ಎಷ್ಟನೇ ತಾರೀಕು? 3ನೇ ತಾರೀಕು ಭೂಮಿ ಸೂರ್ಯನಿಗೆ ಸಮೀಪ ಇರುವಂತಹ ದಿನವಾಗಿರುತ್ತೆ. 9ನೇದಿಗೆ ಎ ಸರಿಯಾಗಿರುವಂತಹ ಉತ್ತರ. ಈಗ 10ನೇ ಪ್ರಶ್ನೆಗೆ ಹೋಗೋಣ. ಅಲಕಾನಂದ ಮತ್ತು ಭಾಗೀರಥಿಗಳ ಸಂಗಮ ಪ್ರದೇಶದಲ್ಲಿರುವಂತಹ ಸ್ಥಳ ಯಾವುದು? ಅಂದ್ರೆ ಸೊ ನದಿಗಳು ಹರ್ಕೊಂಡ್ಬರ್ಬೇಕಾದ್ರೆ 2 ನದಿಗಳು ಸಂಗಮವಾಗುವಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾನೆ. ಅಲಕಾನಂದ ಮತ್ತು ಭಾಗೀರಥಿ 2 ನದಿಗಳು ಸಂಗಮವಾಗುವಂತಹ ಸ್ಥಳ ತುಂಬಾ ಎಕ್ಸಾಮ್ ಅಲ್ಲಿ ಕಂಡು ಬರುತ್ತೆ. ಇದು ದೇವಪ್ರಯಾಗ ಅಂತಾನೆ ಕರಿತೀವಿ. ಸೊ ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ ದೇವಪ್ರಯಾಗ. ಸೊ ನಾವು ಒಂದು ಪ್ರಯಾಗವನ್ನ ತಿಳ್ಕೊಂಡಿದೀವಿ. ಇನ್ನು ಇಲ್ಲಿ ನೋಡಿ, ವಿಷ್ಣು ಪ್ರಯಾಗ ಇದೆ, ರುದ್ರ ಪ್ರಯಾಗ, ಕರ್ಣ ಪ್ರಯಾಗ ಅಂತಾನೆ ಕರಿತೀವಿ. ಒಟ್ಟು 5 ಪ್ರಯಾಗಗಳನ್ನ ನಾವು ನೋಡ್ತೀವಿ. ಇದರಲ್ಲಿ ಒಂದು ಪ್ರಯಾಗವನ್ನ ಕ್ವಶನ್ ಆಗಿ ತೆಗೆದುಕೊಂಡಿದ್ದಾನೆ. ಅಲಕಾನಂದ ಮತ್ತು ಭಾಗೀರಥಿ ನದಿಗಳು ಸೇರುವಂತಹ ಸ್ಥಳ ದೇವಪ್ರಯಾಗವಾಗಿರುತ್ತೆ. ಆ ದೇವಪ್ರಯಾಗ ಯಾವ ಸ್ಟೇಟ್ ಅಲ್ಲಿ ಇದೆ ಅಂದ್ರೆ ಉತ್ತರಾಖಂಡದಲ್ಲಿ ಕಂಡುಬರುತ್ತೆ. ಒಂದು ಮ್ಯಾಪ್ ನಲ್ಲಿ 5 ಪ್ರಯಾಗಗಳನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ನೋಡಿ, ಸೊ ನದಿ ಭಾಗೀರಥಿ ಉಗಮವಾಗ್ತಾ ಇದೆ. ಸೊ ಇದು ಬದ್ರಿನಾಥ. ಸೊ ಬದ್ರಿನಾಥ ಸ್ಥಳದಲ್ಲಿ ಅಲಕಾನಂದ ನದಿ ಉಗಮವಾಗ್ತದೆ. ಈ ಬ್ಲೂ ಕಲರ್ ಮ್ಯಾಪ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಅಲಕಾನಂದ ನದಿ ಹರ್ಕೊಂಡು ಹೋಗ್ತಾ ಇರುವಂತಹ ಒಂದು ಏರಿಯಾ ಅಂತಾನೆ ನೋಡ್ತೀವಿ. ಸೊ ಇಲ್ಲಿ ಅಲಕಾನಂದ ನದಿ ಇದೆ. ಆ ಅಲಕಾನಂದ ನದಿಗೆ ಮೊದಲು ಬಂದು ಸೇರುವಂತಹ ನದಿ ಯಾವುದಪ್ಪ ಅಂದ್ರೆ ಧೌಲಿ ಗಂಗಾ ಅಂತ ಕರಿತೀವಿ. ಓಕೆ, ಧೌಲಿ ಗಂಗಾ. ಸೊ ಅಲಕಾನಂದ ಮತ್ತು ಧೌಲಿ ಗಂಗಾ 2 ಸಂಗಮವಾಗುವಂತಹ ಸ್ಥಳಕ್ಕೆ ನಾವು ವಿಷ್ಣು ಪ್ರಯಾಗ ಅಂತ ಕರಿತೀವಿ. ವಿಷ್ಣು ಪ್ರಯಾಗ ಅಂದ್ರೆ ಈ ಕೆಳಗಿನ ಯಾವ ನದಿಗಳ ಸಂಗಮ ಸ್ಥಳ ಅಂತ ಕರೀತಾರೆ? ಸೊ ನೋಡಿ, ವಿಷ್ಣು ಪ್ರಯಾಗ ಅಂದ್ರೆ ಅಲಕಾನಂದ ಮತ್ತು ಧೌಲಿ ಗಂಗಾ ನದಿಗಳ ಸಂಗಮ ಸ್ಥಳವನ್ನ ವಿಷ್ಣು ಪ್ರಯಾಗ. ಹಾಗೆ ಅಲಕಾನಂದ ಮುಂದುವರ್ಕೊಂಬರುತ್ತೆ. ಸೊ ಅಲ್ಲಿ ಬಂದು ನಂದಾಕಿನಿ ಅಂತ ಒಂದು ನದಿ ಸೇರ್ಕೊಳ್ಳುತ್ತೆ. ಇದು ನಂದಾಕಿನಿ ನದಿ. ನಂದಾಕಿನಿ ಮತ್ತು ಅಲಕಾನಂದ 2 ಸೇರುವಂತಹ ಪ್ರಯಾಗವನ್ನ ನಂದ ಪ್ರಯಾಗ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡಿ, 3ನೇ ನದಿ ಬಂದು ಸೇರ್ಕೊಳ್ಳುತ್ತೆ. ನದಿ ಹೆಸರು ಪಿಂಡರ್ ನದಿ ಅಂತೇಳಿ, ಪಿಂಡರ್. ಸೊ ಈ ಪಿಂಡರ್ ನದಿ ಬಂದು ಅಲಕಾನಂದ ನದಿಗೆ ಸೇರ್ಕೊಳ್ಳುತ್ತೆ. ಇದನ್ನ ಕರ್ಣ ಪ್ರಯಾಗ ಅಂತ ಕರಿತೀವಿ. ಇದು ಕರ್ಣ ಪ್ರಯಾಗ. ಓಕೆ,
ಕರ್ಣಪ್ರಯಾಗ. ಸೊ ಈ ಒಂದು ಏರಿಯಾಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತೀವಿ, ಇದು ನಂದ ಪ್ರಯಾಗ, ಸೊ ಇದು ವಿಷ್ಣು ಪ್ರಯಾಗ, ರೈಟ್, ವಿಷ್ಣು ಪ್ರಯಾಗ. ಹಾಗೆ ನೋಡೋಣ. ಸೊ ಈ ಭಾಗದಿಂದ ನೋಡಿ, ಕೇದಾರನಾಥದಿಂದ ಹರ್ಕೊಂಬರುವಂತಹ ನದಿ ಯಾವುದಪ್ಪ ಅಂದರೆ ಮಂದಾಕಿನಿ. ಸೊ ಮಂದಾಕಿನಿ ನದಿ ಬಂದ್ಬಿಟ್ಟು ಯಾವ ನದಿಗೆ ಸೇರ್ತಾ ಇದೆ? ಅಲಕಾನಂದ ನದಿಗೆ ಸೇರ್ತಾ ಇದೆ. ಇದನ್ನ ರುದ್ರ ಪ್ರಯಾಗ ಅಂತ ಕರಿತೀವಿ. ಓಕೆ, ಯಾವ ಪ್ರಯಾಗ ಇದು? ರುದ್ರ ಪ್ರಯಾಗವಾಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ, ಅದೇ ಗಂಗೋತ್ರಿಯಿಂದ ಬಂದು ಸೇರುತ್ತಾ ಇರುವಂತಹ ನದಿ ಯಾವುದಪ್ಪ ಅಂದರೆ ರಿವರ್ ಭಾಗೀರಥಿ. ಸೊ ಭಾಗೀರಥಿ ಮತ್ತು ಅಲಕಾನಂದ ನದಿಗಳು ಸೇರುವಂತಹ ಸ್ಥಳವನ್ನ ದೇವಪ್ರಯಾಗ ಅಂತ ಕರಿತೀವಿ. ಇದೇ ದೇವಪ್ರಯಾಗ. ಓಕೆ, ದೇವಪ್ರಯಾಗ. ಒಟ್ಟು ಎಷ್ಟು ಪ್ರಯಾಗಗಳಿದಾವೆ? 5 ಪ್ರಯಾಗಗಳನ್ನು ನಾವು ನೋಡ್ತೀವಿ. ಸೊ 5 ಪ್ರಮುಖ ನದಿಗಳು ಬಂದು ಸಂಗಮವಾಗ್ತಾ ಇರುವಂತಹ ಒಂದು ಸ್ಥಳಗಳಿಗೆ ನಾವು ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ನೆಕ್ಸ್ಟ್ ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ಹಾಗೆ ದೇವ ಪ್ರಯಾಗ ಅಂತ ಕರಿತೀವಿ. ಇಲ್ಲಿ ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವಶನ್ಸ್ ಯಾವುದು ಅಂತ ಕೇಳಿದರೆ ಎರಡನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ, ಅಲಕಾನಂದ ಮತ್ತು ಭಾಗೀರಥಿ ಅಂತೇಳಿ. ಯಾವ ಪ್ರಯಾಗದಲ್ಲಿ ನಾವು ನೋಡಬೇಕಾಗತ್ತೆ? ದೇವ ಪ್ರಯಾಗದಲ್ಲಿ ನಾವು ನೋಡ್ತೀವಿ. ಓಕೆ, ಸೊ ಈ ಪ್ರಶ್ನೆಗೆ ಉತ್ತರ ಸಿ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಸೂರ್ಯನು ಭೂಮಿಯ ಸಮಭಾಜಕ ವೃತ್ತ ರೇಖೆಯ ನೇರ ಲಂಬದಲ್ಲಿದ್ದಾಗ ಅಂತಹ ಸ್ಥಿತಿಯನ್ನ ಡ್ಯಾಶ್ ಎನ್ನುತ್ತಾರೆ. ಅಂದರೆ ಸಮಭಾಜಕ ವೃತ್ತದಲ್ಲಿ ಸೂರ್ಯನ ನೇರ ಕಿರಣಗಳು ಬಿದ್ದಾಗ ನೋಡಿ, ಈ ಇಕ್ವಿಟಾರಲ್ಲಿ ನೇರ ಕಿರಣಗಳು, ಸೂರ್ಯನ ನೇರ ಕಿರಣಗಳು ಬೀಳ್ತಾವೆ ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ನೇರ ಕಿರಣಗಳು ಬಿದ್ದಾಗ ಈ ದಿನವನ್ನ ನಾವು ಏನಂತ ಕರಿತೀವಿ ಅಂತ ಕೇಳಿರುವಂಥ ಪ್ರಶ್ನೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಈ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ನೇರ ಕಿರಣಗಳು ವರ್ಷದಲ್ಲಿ ಎಷ್ಟು ಅವಧಿಯಲ್ಲಿ ಬೀಳ್ತಾವ ಅಂದರೆ 2 ಟೈಮಲ್ಲಿ ಬೀಳ್ತಾವೆ. ಆ ದಿನಾಂಕ ಯಾವುದಂದ್ರೆ ನೋಡಿ, ಮಾರ್ಚ್ 21ರಂದು ಸೂರ್ಯನ ನೇರ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳ್ತಾವೆ. ಸೊ ಎರಡನೇದಾಗಿ ಸೆಪ್ಟೆಂಬರ್ 23ಕ್ಕೆ ಅದೇ ಸೂರ್ಯನ ನೇರ ಕಿರಣಗಳು ಯಾವುದರ ಮೇಲೆ ಬೀಳುತ್ತೆ? ಸಮಭಾಜಕ ವೃತ್ತದ ಮೇಲೆ ಬೀಳುತ್ತೆ. ಸೊ ಈ 2 ಅವಧಿಯಲ್ಲಿ ಸೂರ್ಯನ ನೇರ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳುತ್ತೆ. ಮಾರ್ಚ್ 21, ಸೆಪ್ಟೆಂಬರ್ 23. ಸೊ ಈ ದಿನವನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ವಿಷವತ್ ಸಂಕ್ರಾಂತಿಯ ದಿನ ಅಂತಾನೆ ಕರಿತೀವಿ. ಕ್ಲಿಯರ್? ಇಲ್ಲಿ ವಿಷವತ್ ಸಂಕ್ರಾಂತಿಯ ದಿನ ಅಂದ್ರೆ ಸೂರ್ಯನ ಲಂಬ ಕಿರಣಗಳು ಅಥವಾ ನೇರ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳ್ತವೆ. ಸೊ ಈ ದಿನವನ್ನ ವಿಷವತ್ ಸಂಕ್ರಾಂತಿಯ ದಿನ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಯಾವ ರೀತಿ ಕಾನ್ಸಂಟ್ರೇಟ್ ಮಾಡ್ತಾನೆ ನೋಡಿ, ಸೂರ್ಯನ ನೇರ ಕಿರಣಗಳು ಈ ಕೆಳಗಿನ ಯಾವ ದಿನಾಂಕದಂದು ಲಂಬವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳುತ್ತೆ ಅಂತ ಕೇಳ್ತಾನೆ. ಮಾರ್ಚ್ 21, ಸೆಪ್ಟೆಂಬರ್ 23. ಸೊ ಈ ದಿನದಂದು ಭೂಮಿಯ ಮೇಲೆ ಯಾವ ರೀತಿ ಕಂಡೀಷನ್ ಅನ್ನ ನೋಡ್ತೀವಪ್ಪ ಅಂದ್ರೆ ಇಡೀ ಭೂಮಿಯ ಮೇಲೆ ಸಮ ಹಗಲು ಸಮ ರಾತ್ರಿಯನ್ನ ನೋಡ್ತೀವಿ. ಈಕ್ವಲ್ ಡೇ ಅಂಡ್ ನೈಟ್ ಇರುತ್ತೆ. 12 ಅವರ್ ಡೇ ಇದ್ರೆ 12 ಅವರ್ ನೈಟ್ ಅನ್ನ ನೋಡ್ತೀವಿ. 12 ಗಂಟೆ ಹಗಲು 12 ಗಂಟೆ ರಾತ್ರಿಯನ್ನ ಹೊಂದಿರುವಂತಹ ದಿನ ಯಾವ್ದಪ್ಪ ಅಂದ್ರೆ ಅದೇ ವಿಷವತ್ ಸಂಕ್ರಾಂತಿಯ ದಿನ, ಈಕ್ವಿನಾಕ್ಸ್ ಡೇ ಅಂತ ಕರಿತೀವಿ. ಮಾರ್ಚ್ 21, ಸೆಪ್ಟೆಂಬರ್ 23ರಂದು. ಸೊ ಇನ್ನು 2 ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ಇಲ್ಲಿ ನೋಡಿ, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ 23.5 ಡಿಗ್ರಿ. ಸೊ ಇದನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಇದರ ಮೇಲೆ ಯಾವಾಗ ನೇರವಾಗಿ ಬೀಳತ್ತಪ್ಪ ಅಂದ್ರೆ ಜೂನ್ 21ರಂದು ಸೂರ್ಯನ ನೇರ ಕಿರಣಗಳು ಬೀಳ್ತವೆ, ಅಂದ್ರೆ ಉತ್ತರ ಗೋಳಾರ್ಧದಲ್ಲಿ. ಅದೇ ರೀತಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ, ಇದು ಮಕರ ಸಂಕ್ರಾಂತಿ ವೃತ್ತ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಸೊ ಇದು ಕೂಡ 23.5 ಡಿಗ್ರಿ ದಕ್ಷಿಣದಲ್ಲಿ ಕಂಡುಬರುತ್ತೆ. ಇದರ ಮೇಲೆ ಸೂರ್ಯನ ನೇರ ಕಿರಣಗಳು ಬೀಳುವಂತಹ ದಿನ ಡಿಸೆಂಬರ್ 22ರಂದು ಸೂರ್ಯನ ನೇರ ಕಿರಣಗಳು ಬೀಳ್ತವೆ. ಸೊ ಈ 4 ದಿನಗಳನ್ನ ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಜೂನ್ 21, ಡಿಸೆಂಬರ್ 23, ಮಾರ್ಚ್ 21, ಸೆಪ್ಟೆಂಬರ್ 23. ಅದರಲ್ಲಿ ಈಕ್ವಿಟಾರ್ ಅಂತ ಕೇಳಿದ್ರೆ ಮಾರ್ಚ್ 21 ಮತ್ತೆ ಸೆಪ್ಟೆಂಬರ್ 23ರಂದು ಸೂರ್ಯನ ನೇರ ಕಿರಣಗಳು ಬೀಳ್ತವೆ. ಇದು 11th ಕ್ವಶನ್ಗೆ ಆನ್ಸರ್ ಆಗಿದೆ. ನೆಕ್ಸ್ಟ್ ಹೋಗೋಣ. 12ನೇ ಪ್ರಶ್ನೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಎಲ್ಲಿದೆ? ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕೇಳಿದರೆ ಸೊ ಅದು ಇರುವಂಥದ್ದೇ ನವದೆಹಲಿಯಲ್ಲಿ ಕಂಡುಬರುತ್ತೆ. ನ್ಯೂ ದೆಹಲಿ ಅಥವಾ ದೆಹಲಿಯಲ್ಲಿ ಕಂಡುಬರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದಪ್ಪ ಅಂದರೆ
ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಭಾರತದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಅಂತ ಕೇಳಿದ್ರು, ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ನಾವು ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಕೆಲವೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿದಾವೆ, ಅದನ್ನ ನಿಮಗೆ ಮ್ಯಾಪ್ ಥ್ರೂ ಅಲ್ಲಿ ತೋರಿಸ್ಬಿಡ್ತೀನಿ. ಯಾವ್ಯಾವ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಭಾರತದಲ್ಲಿ ಕಂಡು ಬರ್ತಾವೆ, ಇಂಪಾರ್ಟೆಂಟ್ ಆಗಿರುವಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ನೋಡ್ಬೋದು. ಫಸ್ಟ್ ನ್ಯೂ ದೆಹಲಿಯಿಂದಾನೆ ಸ್ಟಾರ್ಟ್ ಮಾಡೋಣ. ನೋಡಿ, ನವದೆಹಲಿಯಲ್ಲಿ ಕಂಡುಬರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಅಂತ ಕೇಳಿದ್ರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥವಾ ಪಾಲಂ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಶ್ರೀನಗರದಲ್ಲಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಶೇಖ್ ಉಲ್ ಆಲಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರಿತೀವಿ. ಪಂಜಾಬ್ನಲ್ಲಿರುವಂಥದ್ದು ರಾಜಸ್ಥಾನಿ ಅಥವಾ ಅಮೃತ್ಸರದಲ್ಲಿ ಕಂಡುಬರುತ್ತೆ ರಾಜಸ್ಥಾನಿ ಅಥವಾ ಗುರು ರಾಮದಾಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರಿತೀವಿ, ಪಂಜಾಬಿಗೆ ಸಂಬಂಧಿಸಿದಂತೆ. ಹಾಗೆ ನೋಡಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಗುಜರಾತ್ನಲ್ಲಿ ಕಂಡುಬರುತ್ತೆ. ಗುಜರಾತ್ನಲ್ಲಿ ಕಂಡುಬರುವಂಥದ್ದೇ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ, ನಾಗ್ಪುರದಲ್ಲಿ ನೋಡಬಹುದು. ಹಾಗೆ ಮುಂಬೈಯಲ್ಲಿ ಕಂಡುಬರುವಂಥದ್ದು ಸಹಾರಾ ಅಂತಾನು ಕೂಡ ಕರಿತೀವಿ, ಛತ್ರಪತಿ ಶಿವಾಜಿ ಅಥವಾ ಸಂತಾ ಕ್ರೂಜ್ ಅಂತ ಕರಿತೀವಿ. ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುವಂತಹ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ದಾಬೋಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಣಜಿ ಗೋವಾದಲ್ಲಿ ಕಂಡುಬರುತ್ತೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೊ ಕರ್ನಾಟಕದಲ್ಲಿ, ಅದರಲ್ಲಿ ದೇವನಹಳ್ಳಿಯಲ್ಲಿ ಕಂಡುಬರುವಂಥದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬಜ್ಪೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಂಡುಬರುತ್ತೆ. ಸೊ ಇದು ಮಂಗಳೂರಿನಲ್ಲಿ ಕಂಡುಬರುತ್ತೆ, ನಮ್ಮ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಸೊ ಕೊಚ್ಚಿನ್ ಅಥವಾ ನೆಡುಂಬೇಸರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು ಕೇರಳದಲ್ಲಿ ಕಂಡುಬರುತ್ತೆ. ಸೊ ಹಾಗೆ ತಮಿಳುನಾಡಿನಲ್ಲಿ ಕಂಡುಬರೋದು ಮೀನಾಬಾಕಂ ಅಥವಾ ಅಣ್ಣಮಲೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚೆನ್ನೈಯಲ್ಲಿ ಕಂಡುಬರುವಂಥದ್ದು. ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಗಂಪೇಟ್ ಎಲ್ಲಿದೆ ಅಂದರೆ ಹೈದರಾಬಾದಲ್ಲಿ ಕಂಡುಬರುತ್ತೆ, ತೆಲಂಗಾಣಕ್ಕೆ ಸಂಬಂಧಿಸಿದಂತೆ. ಸ್ವಾಮಿ ವಿವೇಕಾನಂದ ಛತ್ತೀಸ್ಗಢ ರಾಯ್ಪುರದಲ್ಲಿ ಕಂಡುಬರುವಂಥದ್ದು. ಸೊ ಹಾಗೆ ನೋಡಿ, ಇಲ್ಲಿ ಬಿಹಾರದಲ್ಲಿ ಕಂಡುಬರುತ್ತೆ ಜಯಪ್ರಕಾಶ್ ನಾರಾಯಣ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ ಕೋಲ್ಕತ್ತಾ ಸುಭಾಷ್ ಚಂದ್ರ ಬೋಸ್ ಅಥವಾ ಡಮ್ ಡಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಅಸ್ಸಾಂನಲ್ಲಿ ಕಂಡುಬರುತ್ತೆ ಗೋಪಿನಾಥ್ ಬಾರ್ದೋಲಿ ಅಥವಾ ಗೌಹಾತಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂಥೇಳಿ. ಇವು ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಾಗಿದ್ದಾವೆ. ಕರ್ನಾಟಕದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದೆ ಅಂತ ಕೇಳಿದರೆ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಒಂದು ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಬೆಂಗಳೂರು, ಅದರಲ್ಲೂ ಕೂಡ ದೇವನಹಳ್ಳಿಯಲ್ಲಿ ಕಂಡುಬರುತ್ತೆ. ಇನ್ನೊಂದು ಬಜ್ಪೆ ಇದೆ, ಇದು ಮಂಗಳೂರಿನಲ್ಲಿ ಕಂಡುಬರುವಂಥದ್ದು. 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನಮ್ಮ ರಾಜ್ಯದಲ್ಲಿ ನೋಡ್ತೀವಿ. ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳ ಬಗ್ಗೆ ಪ್ರಶ್ನೆ ಏನಾದ್ರು ಕಂಡ್ರೆ ಇಷ್ಟು ಏರ್ಪೋರ್ಟ್ಗಳನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಸೊ ಆನ್ಸರನ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹೊಂದಿಸಿ ಬರೆದು ಸರಿಯಾದ ಉತ್ತರ ಆರಿಸಿ ಅಂತ ಇದೆ. ಪಟ್ಟಿ 1ರಲ್ಲಿ ಅದಿರುಗಳಿದ್ದಾವೆ, ಪಟ್ಟಿ 2ರಲ್ಲಿ ಖನಿಜಗಳಿದ್ದಾವೆ. ಹಾಗಾದರೆ ಪಟ್ಟಿ 1ರಲ್ಲಿರುವಂತಹ ಅದಿರುಗಳು ಯಾವುದು ಅಂತ ನೋಡಿದಾಗ ನೋಡಿ, ಲಿಗ್ನೈಟ್ ಇದೆ, ಲಿಗ್ನೈಟು. ಸೊ 2ನೇದಾಗಿ ನೋಡೋದಾದರೆ ಬಾಕ್ಸೈಟ್ ಇದೆ, ಹೆಮಟೈಟು, ಪೈರೈಟ್ ಅಂತಲೇ 4 ನೋಡ್ತೀವಿ. ಈ ಕಡೆ ತಾಮ್ರ, ಕಬ್ಬಿಣ, ಅಲ್ಯೂಮಿನಿಯಂ, ಕಲ್ಲಿದ್ದಲು ಇದೆ. ಸೊ ಒಂದೊಂದೇ ಆನ್ಸರ್ ಅಂತ ನೋಡಿದಾಗ ನೋಡಿ, ಲಿಗ್ನೈಟ್ ಅನ್ನುವಂಥದ್ದು ಯಾವುದರ ಅದಿರು ಆಗಿದೆ ಅಂತ ಕೇಳಿದಾಗ ಇದು ಕಲ್ಲಿದ್ದಲಿನ ಅದಿರಾಗಿರುತ್ತೆ. ಲಿಗ್ನೈಟ್ ಕಲ್ಲಿದ್ದಲಿಗೆ ಸಂಬಂಧಿಸಿದಂತೆ ನೋಡ್ತೀವಿ. ಸೊ ಕಲ್ಲಿದ್ದಲಿಗೆ ಸಂಬಂಧಿಸಿದಂತೆ ಬರೀ ಲಿಗ್ನೈಟ್ ಇಲ್ಲ, ಅಂಥ್ರಾಸೈಟ್ ಅಂತ ಕರಿತೀವಿ, ಬಿಟುಮಿನಸ್ ಅಂತ ಕರಿತೀವಿ, ಸೊ ಲಿಗ್ನೈಟ್ ಅಂತ ಕರಿತೀವಿ, ಇನ್ನೊಂದು ಪೀಟ್ ಅಂತ ಕಂಡುಬರುತ್ತೆ. ಪೀಟ್ 4 ಅಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಪೀಟ್ ಅಂತ ಕರಿತೀವಿ. ಇದು ಕಲ್ಲಿದ್ದಲಿಗೆ ಸಂಬಂಧಿಸಿದಂತೆ. ಸೊ ಬಾಕ್ಸೈಟ್ನಿಂದ ಉತ್ಪಾದನೆ ಆಗುವಂಥ ಲೋಹ ಯಾವುದಪ್ಪ ಅಂದರೆ ಅಲ್ಯೂಮಿನಿಯಂ ಉತ್ಪಾದನೆ ಆಗುತ್ತೆ. ಅಲ್ಯೂಮಿನಿಯಂ ಯಾವ ಅದಿರಿನಿಂದ ಬರುತ್ತೆ ಅಂದರೆ ಬಾಕ್ಸೈಟ್ನಿಂದ ಬರುವಂಥದ್ದು. ನೆಕ್ಸ್ಟು ಹೆಮಟೈಟ್ ಯಾವುದಕ್ಕೆ ಸಂಬಂಧಿಸಿದೆಪ್ಪ ಅಂದರೆ ಕಬ್ಬಿಣದ ಅದಿರಿಗೆ ಸಂಬಂಧಿಸಿದೆ. ಇಲ್ಲಿ ಕಬ್ಬಿಣದ ಅದಿರು ಅಂದರೆ ಇಲ್ಲಿ 4 ವಿಧವಾಗಿ ನೋಡ್ತೀವಿ. ಸೊ ಒಂದು ಮ್ಯಾಗ್ನೆಟೈಟ್ ಅಂತ ಕರಿತೀವಿ, 2ನೇದು ಹೆಮಟೈಟ್, 3ನೇದು ಲಿಮೋನೈಟ್, 4ನೇದು ಸಿಡರೈಟ್ ಅಂತ ಕರಿತೀವಿ. ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೋನೈಟ್, ಸಿಡರೈಟ್. ಇದರಲ್ಲಿ ಫಸ್ಟ್ ಕ್ವಾಲಿಟಿ ಯಾವುದಂದರೆ ಮ್ಯಾಗ್ನೆಟೈಟು. ಸೊ ಕಲ್ಲಿದ್ದಿನಲ್ಲಿ ಫಸ್ಟ್ ಕ್ವಾಲಿಟಿ ಯಾವುದಪ್ಪ ಅಂದರೆ ಅಂಥ್ರಾಸೈಟ್ ಆಗಿರುತ್ತೆ. ಸೊ ನೆಕ್ಸ್ಟು ಪೈರೈಟ್ ಅಂತ ನೋಡಿದಾಗ ಒಂದಿದೆ, ಇಲ್ಲಿ ತಾಮ್ರ ಅಂತ ಕರಿತೀವಿ. ಇವು 4 ಅದಿರು ಮತ್ತು ಅವುಗಳಿಗೆ ಸಂಬಂಧಿಸಿದಂತಹ ಖನಿಜಗಳು ಯಾವುದು ಅಂತೇಳಿ ನಾವು ನೋಡ್ತಾ ಹೋಗಬೇಕಾಗತ್ತೆ. ಲಿಗ್ನೈಟ್ ಅನ್ನೋದು 4 ಇದೆ. ಸೊ 4 ಅನ್ನೋದಾದರೆ ಎಯಲ್ಲೂ ಇದೆ, ಸಿ ಯಲ್ಲೂ ಇದೆ, ಹಾಗೆ ಡಿ ಯಲ್ಲೂ ಕೂಡ ಕಂಡುಬರುತ್ತೆ. ಸೊ ಬಾಕ್ಸೈಟ್ ಅನ್ನುವಂಥದ್ದು ಅಲ್ಯೂಮಿನಿಯಂ ಇದೆ. ಸೊ ಇಲ್ಲಿ 3 ನೋಡಬೇಕಾಗತ್ತೆ, ಇಲ್ಲೂ ಕೂಡ 3 ಇದೆ, ಇಲ್ಲೂ ಕೂಡ 3 ಇದೆ. ಹಾಗಾದರೆ 2 ರಿಜೆಕ್ಟ್ ಮಾಡ್ಬೋದು, ಬಿ ಮತ್ತು ಡಿ ರಿಜೆಕ್ಟ್ ಆಗಿದೆ.
ಸೊ ನೆಕ್ಸ್ಟ್ ಹೆಮಟೈಟ್ ಅನ್ನೋದು ಕಬ್ಬಿಣದ ಎದುರು ಎರಡನೇದು ಹುಡ್ಕೋಬೇಕಾಗತ್ತೆ. ಸೊ 2 ಎಲ್ಲಿದೆ ಅಂದರೆ ಇಲ್ಲಿ ಸಿ ಎಲ್ಲಿ ಕಂಡುಬರುತ್ತೆ, ಇಲ್ಲಿ 1 ಇರೋದ್ರಿಂದ ಇದು ಇಲ್ಲಿ ರಿಜೆಕ್ಟ್ ಮಾಡ್ಬೋದು. ಹಾಗಾಗಿ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದರೆ ಸಿ ಅನ್ನೋದು ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಓಕೆ, 13ನೇ ಪ್ರಶ್ನೆಗೆ ಸಿ ಸರಿಯಾಗಿದೆ. ರೈಟ್. 14ನೇ ಪ್ರಶ್ನೆಗೆ ಹೋಗೋಣ. ಅಟ್ಲಾಸ್ ಪರ್ವತ ಯಾವ ಖಂಡದಲ್ಲಿದೆ ಅಂತ ಕೇಳಿದ್ದಾನೆ. ಫಸ್ಟು ಎಷ್ಟು ಖಂಡಗಳಿದೆ ಅಂತ ನೋಡ್ಬಿಡೋಣ. ಇಲ್ಲಿ 4 ಖಂಡಗಳು ಆಲ್ರೆಡಿ ಟೈಪ್ ಆಗಿದೆ. ಆಫ್ರಿಕಾ, ಏಷ್ಯಾ, ಯುರೋಪ್, ಆಸ್ಟ್ರೇಲಿಯಾ. ಸೊ 5ನೇದಾಗಿ ನೋಡೋಣ. 5ನೇದಾಗಿ ಉತ್ತರ ಅಮೇರಿಕಾ. ಸೊ 6ನೇದು ದಕ್ಷಿಣ ಅಮೇರಿಕಾ. ಸೊ 7ನೇದು ಅಂಟಾರ್ಟಿಕಾ. ಓಕೆ, ಅಂಟಾರ್ಟಿಕಾ ಖಂಡವನ್ನು ನೋಡ್ತೀವಿ. ಸೊ ಇವು 7 ಖಂಡಗಳಿದ್ದಾವೆ. ಸೊ ಆ 7 ಖಂಡಗಳಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾನೆ. ಇಲ್ಲಿ ಅಟ್ಲಾಸ್ ಪರ್ವತ ಅಂತ ಕೇಳಿದ್ದಾನೆ. ಸೊ ಅಟ್ಲಾಸ್ ಪರ್ವತ ಎಲ್ಲಿದೆ ಅಂತ ಕೇಳಿದರೆ ಇದು ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಆಫ್ರಿಕಾದಲ್ಲಿ ಕಂಡುಬರುವಂಥದ್ದು ಅಟ್ಲಾಸ್ ಪರ್ವತ. ಹಾಗಾದರೆ 14ನೇ ಕ್ವಶನಿಗೆ ಸರಿಯಾಗಿರುವಂತಹ ಉತ್ತರ ಎ ಸರಿಯಾಗಿದೆ. ಇರಲಿ. ಸೊ ನೆಕ್ಸ್ಟ್ ಹೋಗೋಣ. ಏಷ್ಯಾದಲ್ಲಿ ಕಂಡುಬರುವಂತಹ ಪರ್ವತ ಶ್ರೇಣಿ ಹಿಮಾಲಯ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಏಷ್ಯಾದಲ್ಲಿ ಕಂಡುಬರುತ್ತೆ. ಸೊ ಯುರೋಪ್ನಲ್ಲಿ ಕಂಡುಬರುವಂಥದ್ದು ಆಲ್ಫಸ್ ಕಂಡುಬರುತ್ತೆ. ಆಲ್ಫಸ್ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಯುರೋಪ್ನಲ್ಲಿ. ಸೊ ಆಸ್ಟ್ರೇಲಿಯಾದಲ್ಲಿ ಕಂಡುಬರೋದು ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂತಲೇ ಕರಿತೇವೆ. ಎಲ್ಲಿ ಕಂಡುಬರುತ್ತೆ? ಆಸ್ಟ್ರೇಲಿಯಾ. ಹಾಗಾದರೆ ಉತ್ತರ ಅಮೇರಿಕಾದಲ್ಲಿ ಕಂಡುಬರುವಂಥದ್ದು ಯಾವುದು ಅಂತ ನೋಡಿದರೆ ಉತ್ತರ ಅಮೇರಿಕಾ ನಿಮಗೆ ಗೊತ್ತಿದೆ, ರಾಕಿ ಪರ್ವತ. ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರೋದು ಆಂಡೀಸ್ ಪರ್ವತ. ಸೊ ಅಂಟಾರ್ಟಿಕಾದಲ್ಲಿ ಕಂಡುಬರುವಂತಹ ಪರ್ವತ ಯಾವುದು ಅಂತ ಕೇಳಿದರೆ ಟ್ರಾನ್ಸ್ ಅಂಟಾರ್ಟಿಕಾ. ಇವು ನೋಡಿ, ಪ್ರತಿಯೊಂದು ಖಂಡದಲ್ಲೂ ಒಂದೊಂದು ಪ್ರಮುಖವಾಗಿರುವಂತಹ ಪರ್ವತ ಶ್ರೇಣಿಗಳನ್ನು ನಾವು ನೋಡಬೇಕಾಗತ್ತೆ. ಸೊ ಅದರಲ್ಲಿ ಆಫ್ರಿಕಾದಲ್ಲಿ ಕಂಡುಬರುವಂಥದ್ದು ಅಟ್ಲಾಸ್ ಕಂಡುಬರುತ್ತೆ, ಏಷ್ಯಾದಲ್ಲಿ ಹಿಮಾಲಯ ಇದೆ, ಯುರೋಪ್ನಲ್ಲಿ ಆಲ್ಫಸ್ ಇದೆ, ಆಸ್ಟ್ರೇಲಿಯಾದಲ್ಲಿ ಗ್ರೇಟ್ ಡಿವೈಡಿಂಗ್ ರೇಂಜ್, ನಾರ್ತ್ ಅಮೇರಿಕಾ ರಾಕಿ ಇದ್ರೆ, ಸೌತ್ ಅಮೇರಿಕಾದಲ್ಲಿ ಆಂಡೀಸ್ ಕಂಡುಬರುತ್ತೆ. ಸೊ ಅಂಟಾರ್ಟಿಕಾದಲ್ಲಿ ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ ಶ್ರೇಣಿಗಳು ಕಂಡುಬರ್ತವೆ. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಎ ಆಗಿರುತ್ತೆ 14ನೇ ಪ್ರಶ್ನೆಗೆ. ಓಕೆ, ನೆಕ್ಸ್ಟ್ ಹೋಗೋಣ. ಯಾವ ದೇಶದ ಗಡಿ ಅಂಡಮಾನ್ ದ್ವೀಪಗಳಿಗೆ ಹತ್ತಿರವಾಗಿದೆ ಅಂತ ಕೇಳಿದನು. ಅಂದರೆ ಇಂಡಿಯನ್ ಮ್ಯಾಪಲ್ಲಿ ನಾವು ನೋಡಬೇಕಾಗತ್ತೆ. ಸೊ ಈ ಮ್ಯಾಪಲ್ಲಿ ನೋಡಿದಾಗ ಇದೆ ಅಂಡಮಾನ್ ಮತ್ತು ನಿಕೋಬಾರ್. ಸೊ ಇಲ್ಲಿ 10 ಡಿಗ್ರಿ ಚಾನಲ್ ಅಂತ ಕಂಡುಬರುತ್ತೆ, 10 ಡಿಗ್ರಿ ಚಾನಲ್. ಓಕೆ, ಸೊ ಈ 10 ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ 2 ದ್ವೀಪಗಳನ್ನು ಪ್ರತ್ಯೇಕ ಮಾಡೋದನ್ನು ನೋಡ್ತೀವಿ. ಸೊ ಕೇಳಿರುವಂತಹ ಪ್ರಶ್ನೆ ಅಂಡಮಾನಿಗೆ ಸಮೀಪದಲ್ಲಿರುವಂತಹ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಸೊ ಹಾಗಾಗಿ ಇದು ಅಂಡಮಾನ್ ಆಗಿರೋದ್ರಿಂದ ಇದಕ್ಕೆ ಸಮೀಪದಲ್ಲಿರುವಂತಹ ಈ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಇದು ಮಯನ್ಮಾರ್ ಅಥವಾ ಬರ್ಮಾ. ಮಯನ್ಮಾರ್ ಸಮೀಪದಲ್ಲಿರುವಂತಹ ರಾಷ್ಟ್ರವಾಗಿರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಮಯನ್ಮಾರ್. ಸೊ ಅದೇ ನೋಡಿ ಮ್ಯಾಪಲ್ಲಿ ಇಲ್ಲಿ ನಿಕೋಬಾರಿಗೆ ಸಮೀಪದಲ್ಲಿರುವಂತಹ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಇಂಡೋನೇಷ್ಯಾ ಇರುತ್ತೆ. ಇಂಡೋನೇಷ್ಯಾ ಯಾವುದಕ್ಕೆ ಸಮೀಪ ಇದೆ? ಇದು ನಿಕೋಬಾರಿಗೆ ಸಮೀಪದಲ್ಲಿರುವಂತಹ ರಾಷ್ಟ್ರ. ಹಾಗಾದರೆ ಶ್ರೀಲಂಕಾ ಭಾರತದ ಯಾವ ರಾಜ್ಯಕ್ಕೆ ಸಮೀಪ ಇದೆ ಅಂತ ಕೇಳಿದರೆ ಇದು ತಮಿಳುನಾಡಿಗೆ ಸಮೀಪದಲ್ಲಿರುವಂತಹ ಒಂದು ರಾಷ್ಟ್ರ ಯಾವುದಾಗಿರುತ್ತೆ? ಶ್ರೀಲಂಕಾವಾಗಿರುತ್ತೆ. ಇವು ಮ್ಯಾಪಲ್ಲಿ ನಾವು ಯಾವ್ಯಾವ ಪೊಸಿಷನಲ್ಲಿ ಅಥವಾ ಯಾವ್ಯಾವ ಲೊಕೇಶನಲ್ಲಿ ಯಾವ್ಯಾವ್ದಿದೆ ಅಂತ ನೋಡಬೇಕಾಗತ್ತೆ. ಕೇಳಿರುವಂತಹ ಯಾವ ದೇಶ ಗಡಿ ಅಂಡಮಾನಿಗೆ ಸಮೀಪ ಇದೆ ಅಂತ ಕೇಳಿದಾಗ ಮಯನ್ಮಾರನ್ನು ನಾವು ಆನ್ಸರ್ ಮಾಡಬೇಕು. ನೆಕ್ಸ್ಟು ಪ್ರಶ್ನೆ 16. ಇದು ಕೂಡ ಹೊಂದಿಸಿ ಬರೆಯೋದ್ರಲ್ಲಿ ಕೇಳಿದ್ದಾನೆ. ಕೆಲವೊಂದು ಫಾಲ್ಸ್ಗಳಿದ್ದಾವೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ನದಿಗಳಿದೆ. ಪಟ್ಟಿ ಎಯಲ್ಲಿ ಜಲಪಾತ, ಪಟ್ಟಿ ಬಿ ಯಲ್ಲಿ ನದಿಗಳು ಕಂಡುಬರ್ತಾವೆ. ಹಾಗಾದರೆ ಪಟ್ಟಿ ಎ ಯಲ್ಲಿ ಕಂಡುಬರ್ತಾವೆ ಬಂಡಾಜೆ ಫಾಲ್ಸ್, ವಜ್ರಪೋಹ, ಬರ್ಕಣ, ಕೊಡಚ್ಚಿನ ಮುಲ್ಕಿ ಫಾಲ್ಸ್ ಅಂತ ಇದೆ. ಈ ಕಡೆ ಸೀತಾ ನದಿ, ನೇತ್ರಾವತಿ, ಮಾರ್ಕಂಡಯ್ಯ ಮತ್ತು ಮಾಂಡೋವಿ ನದಿಗಳು ಕಂಡುಬರ್ತಾವೆ. ಸೊ ಉತ್ತರವನ್ನು ನೋಡಿದಾಗ ನೋಡಿ, ಬಂಡಾಜೆ ಫಾಲ್ಸ್ ಆಗಿರುವಂಥದ್ದು ಯಾವ ನದಿಯಿಂದ? ನೇತ್ರಾವತಿ ನದಿಯಿಂದ. ಸೊ ವಜ್ರಪೋಹ ಫಾಲ್ಸ್ ಆಗಿರುವಂಥದ್ದು ಮಾಂಡೋವಿ ನದಿಯಿಂದ ಆಗಿದೆ. ಬರ್ಕಣ ಫಾಲ್ಸ್ ಆಗಿರುವಂಥದ್ದು ರಿವರ್ ಸೀತಾ. ಗೊಂಡಚಿನ ಮುಲ್ಕಿ ಫಾಲ್ಸ್ ಆಗಿರುವಂಥದ್ದು ಮಾರ್ಕಂಡೇಯ ನದಿಯಿಂದ ಆಗಿರೋದನ್ನು ನೋಡ್ಬೋದು. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ನೋಡಿದಾಗ
ನೋಡಿ ಒಂದನೇದಕ್ಕೆ ಸರಿಯಾಗಿರುವಂಥದ್ದು 4 ಇದೆ. ಇಲ್ಲಿ ಆಪ್ಷನ್ಸ್ ಅಂತ ಹೇಳಿ ನೋಡಿದಾಗ ಸೊ ಒಂದನೇದಕ್ಕೆ ಸರಿಯಾಗಿರೋದು 2, ಎರಡನೇ ಆಪ್ಷನ್ಸ್ ನೋಡಬೇಕಾಗತ್ತೆ. 2 ಅನ್ನುವಂಥದ್ದು ಬಿ ಯಲ್ಲೂ ಕೂಡ ಕಂಡುಬರುತ್ತೆ, ಡಿ ಯಲ್ಲೂ ಕಂಡುಬರುತ್ತೆ. ಇಲ್ಲಿ 2ಅನ್ನು ರಿಜೆಕ್ಟ್ ಮಾಡ್ಬೋದು, ಸಿ ಮತ್ತು ಎ ಅನ್ನು ತೆಗೆದು ಹಾಕ್ಬೋದು. ಇನ್ನೇನಿದ್ರು ಬಿ ಮತ್ತು ಡಿ ಅನ್ನು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಎರಡನೇದು ವಜ್ರಪೋಹ ಫಾಲ್ಸ್ 4ನೇದರಲ್ಲಿದೆ. ಸೊ 4 ಎಲ್ಲಿದೆ ಅಂತ ಕೇಳಿದಾಗ ಡಿ ಎಲ್ಲಿ ಕಂಡುಬರುತ್ತೆ, ಇಲ್ಲಿ 4 ಇಲ್ಲ, ಹಾಗಾಗಿ ಬಿನೂ ತಪ್ಪಾಗಿರುತ್ತೆ. ಸರಿಯಾಗಿರುವಂತಹ ಉತ್ತರ ಅಂತ ನೋಡಿದಾಗ ಯಾವುದು ಸರಿಯಾಗಿದೆ, ಡಿ ಸರಿಯಾಗಿದೆ. ಮತ್ತೊಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳೋದಾದ್ರೆ ಬರ್ಕಣ ಎಲ್ಲಿದೆ, ಸೀತ, ಒಂದನೇದು ಸೀತದಲ್ಲಿ ಕಂಡುಬರುತ್ತೆ. ಕೊಂಡಚಿನಮಲ್ಕಿ ಫಾಲ್ಸ್ ಮಾರ್ಕೊಂಡಯ್ಯ, ಮೂರನೇದು ಮಾರ್ಕೊಂಡಯ್ಯ. ಇದಕ್ಕೆ 16ಕ್ಕೆ ಸರಿಯಾದಂತಹ ಉತ್ತರ ಯಾವುದು, ಡಿ ಸರಿಯಾಗಿದೆ. ನೆಕ್ಸ್ಟ್ 17ನೇ ಪ್ರಶ್ನೆ ಹೋಗೋಣ. ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ಅಂತರ ಎಷ್ಟು ಅಂತ ಕೇಳಿದ್ದಾನೆ. ಸೊ ಅಕ್ಯುರೇಟ್ ಆಗಿ ನೋಡೋದಾದ್ರೆ ಭೂಮಿ ಮತ್ತು ಸೂರ್ಯ ನಡುವೆ ಇದು ಸೂರ್ಯ, ಸೊ ಇದು ಭೂಮಿ ಆರ್ತಿರತ್ತೆ. ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳಿದ್ದಾನೆ. ಸೊ 149.6 ಮಿಲಿಯನ್ ಕಿಲೋಮೀಟರ್ ಅಷ್ಟು ದೂರವನ್ನು ಹೊಂದಿದೆ. ಸೊ ಓವರ್ ಆಲ್ ಆಗಿ ನೋಡಿದಾಗ 150 ಮಿಲಿಯನ್ ಕಿಲೋಮೀಟರ್ ಅಷ್ಟು ದೂರವನ್ನು ಹೊಂದಿದೆ. ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಅಂತ ಕರಿತೀವಿ. ಇದನ್ನು 1AU ಅಂತಲೂ ಕೂಡ ಕರಿತೀವಿ. 1AU ಅಸ್ಟ್ರೋನಾಮಿಕಲ್ ಯೂನಿಯನ್ ಅಂತ ಕರಿತೀವಿ. 1AU ಅಂತ ಕೊಡ್ಬೋದು, ಅಥವಾ 150 ಮಿಲಿಯನ್ ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಇದು 17ನೇ ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟು 18ನೇ ಪ್ರಶ್ನೆಗೆ ಹೋಗೋಣ. ಇದು ಕೂಡ ಹೊಂದಿಸಿ ಬರೆಯೋದು ಅಂತ ಇರುತ್ತೆ. ಒಂದು ಕಡೆ ಕೈಗಾರಿಕೆಗಳಿದ್ದಾವೆ, ಮತ್ತೊಂದು ಕಡೆ ಪ್ರದೇಶಗಳು, ಕೈಗಾರಿಕಾ ಪ್ರದೇಶಗಳು ಕಂಡುಬರ್ತವೆ. ಅವು ಯಾವುದಕ್ಕೆ ಯಾವುದು ಸಂಬಂಧಿಸಿದೆ ಅಂತ ನೋಡಬೇಕಾಗತ್ತೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಎಲ್ಲಿದೆಯಪ್ಪ ಅಂದರೆ ಭಿಲಾಯಿಯಲ್ಲಿ ಕಂಡುಬರುತ್ತೆ, ಛತ್ತೀಸ್ಗಢ ಭಾಗಕ್ಕೆ ಸಂಬಂಧಿಸಿದಂತೆ. ವಿಮಾನ ಯಂತ್ರಗಳ ಕೈಗಾರಿಕೆ ಎಲ್ಲಿದೆಯಪ್ಪ ಅಂದರೆ ಬೆಂಗಳೂರಿನಲ್ಲಿ ಕಂಡುಬರುತ್ತೆ, HAL ಭಾಗಕ್ಕೆ ಸಂಬಂಧಪಟ್ಟಂತೆ. ಹಡಗು ನಿರ್ಮಾಣ ಕೈಗಾರಿಕೆ ಎಲ್ಲಿದೆಯಪ್ಪ ಅಂದರೆ ವಿಶಾಖಪಟ್ಟಣದಲ್ಲಿ ಕಂಡುಬರುತ್ತೆ. 3ನೇದಕ್ಕೆ 3 ಸರಿಯಾಗಿದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ 2 ಕಂಡುಬರುತ್ತೆ. ಸೊ ಇಲ್ಲಿ 2 ಅಂತ ನೋಡಿದಾಗ ಎ ಯಲ್ಲೂ ಕಂಡುಬರುತ್ತೆ ಮತ್ತು ಡಿ ಯಲ್ಲೂ ಕೂಡ ಕಂಡುಬರ್ತಾ ಇದೆ ಎ ಅನ್ನೋದು. ಸೊ ನೆಕ್ಸ್ಟ್ ವಿಮಾನ ಕೈಗಾರಿಕೆ 1ನೇದನ್ನು ನೋಡಬೇಕಾಗತ್ತೆ. 1 ಎಲ್ಲಿದೆಯಪ್ಪ ಅಂದರೆ ಡಿ ಆಪ್ಷನ್ಸಲ್ಲಿ ಕಂಡುಬರುತ್ತೆ. ಹಾಗಾಗಿ ಸಿನೂ ತಪ್ಪಿದೆ, ಬಿನೂ ತಪ್ಪಿದೆ, ಏನೂ ತಪ್ಪಿದೆ. ಸರಿಯಾಗಿರುವಂತಹ ಉತ್ತರ ಯಾವುದಪ್ಪ ಅಂದರೆ ಡಿ, 3ನೇದಕ್ಕೆ 3 ಸರಿ ಇದೆ. ಓಕೆ, 18ನೇ ಪ್ರಶ್ನೆಗೆ ಡಿ ಸರಿಯಾಗಿರುವಂತಹ ಉತ್ತರ. ಓಕೆ, ನೆಕ್ಸ್ಟ್ ಗೋಧಿ ಬಾರ್ಲಿ ಬೆಳೆಗಳು ಯಾವುದಕ್ಕೆ ಸಂಬಂಧಿಸಿದಂತೆ ನೋಡಿ. ಸೀಸನಲ್ ಕ್ರಾಪ್ಸ್ ಅಂತಲೇ ಕರಿತೀವಿ ನಾವು. ಬೆಳೆಗಳ ವಿಧಗಳ 3 ವಿಧಗಳನ್ನಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಒಂದು ಖಾರಿಫ್, ಇನ್ನೊಂದು ರಬಿ, ಇನ್ನೊಂದು ಝೈಡ್ ಅಂತಲೇ ಕರಿತೀವಿ. 3 ವಿಧವಾಗಿರೋದು. ಇದರಲ್ಲಿ ಗೋಧಿ, ಬಾರ್ಲಿ ಮತ್ತು ಬೇಳೆಕಾಳುಗಳು ಯಾವ ಅವಧಿಯಲ್ಲಿ ಬೆಳಿತೀವಿ ಅಂತ ಹೇಳಿ ಕೇಳಿದ್ದಾನೆ. ನೋಡಿ 3 ಪಾರ್ಟ್ ಆಗಿ ನಾವು ಡಿವೈಡ್ ಮಾಡ್ಕೋಬೋದು. ಸೊ ಫಸ್ಟ್ ಸೀಸನನ್ನು ನಾವು ಏನಂತ ಕರಿತೀವಿ, ಖಾರಿಫ್, ಎರಡನೇದು ರಬಿ, ಇನ್ನೊಂದು ಝೈಡ್ ಅಂತ ಕರಿತೀವಿ, ಝೈಡ್. ಸೊ ಖಾರಿಫ್ ಅಂದರೂ ಒಂದೇ ಅಥವಾ ಮುಂಗಾರು ಅಂದರೂ ಒಂದೇ. ಮುಂಗಾರು ಅಂದರೆ ಯಾವಾಗ ಜೂನ್ ಜುಲೈಯಲ್ಲಿ ಬಿತ್ತನೆ ಆಗುತ್ತೆ, ಅಕ್ಟೋಬರ್ ನವೆಂಬರಲ್ಲಿ ಇದು ಕಟಾವು ಆಗೋದನ್ನು ನೋಡ್ತೀವಿ. ಸೊ ಇದನ್ನು ಖಾರಿಫ್ ಅಂತ ಕರಿತೀವಿ. ಖಾರಿಫಲ್ಲಿ ಆಲ್ಮೋಸ್ಟ್ ಆಗಿ ರಾಗಿ ಬೆಳೆಯನ್ನು ಬೆಳಿತೀವಿ, ಭತ್ತವನ್ನು ಬೆಳಿತೀವಿ, ಕಬ್ಬನ್ನು ಬೆಳಿತೀವಿ. ಸೊ ದ್ವಿದಳ ಧಾನ್ಯಗಳನ್ನು ಕೂಡ ಬೆಳಿತೀವಿ. ಜೋಳ, ಮೆಕ್ಕೆಜೋಳ, ಹತ್ತಿ ಇವೆಲ್ಲವೂ ಕೂಡ ಬೆಳೆಯುವಂಥದ್ದು ಯಾವ ಅವಧಿಯಲ್ಲಿ, ಖಾರಿಫ್ ಅವಧಿಯಲ್ಲಿ. ಏನು ಮುಂಗಾರು ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೇ ಎಂಡು, ಜೂನ್ ಫಸ್ಟಲ್ಲಿ ಬಿತ್ತನೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಹಾಗೆ ಅಕ್ಟೋಬರ್ ಟೈಮಲ್ಲಿ ನಾವು ಕಟಾವನ್ನು ಮಾಡ್ತೀವಿ. ಸೊ ಇದನ್ನು ಖಾರಿಫ್ ಬೆಳೆಗಳು ಅಂತಲೇ ನಾವು ಕರಿತೀವಿ. ಖಾರಿಫ್ ಅಂದರೆ ಮುಂಗಾರು, ಇದೇ ಖಾರಿಫು, ರೈಟ್. ನೆಕ್ಸ್ಟು ರಬ್ಬಿ ಅನ್ನೋದಾದರೆ ಇದು ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆ. ಇದನ್ನು ಹಿಂಗಾರು ಅಂತ ಕರಿತೀವಿ. ಹಿಂಗಾರು ಅಂದರೂ ಒಂದೇ, ರಬ್ಬಿ ಅಂದರೂ ಒಂದೇ. ಸೊ ಈ ಅವಧಿಯಲ್ಲಿ ಪ್ರಮುಖವಾಗಿ ಬೆಳೆಯುವಂಥ ಬೆಳೆ ಯಾವುದು, ಗೋಧಿ ಮತ್ತು ಬಾರ್ಲಿ, ಬೇಳೆಕಾಳುಗಳನ್ನು ಬೆಳಿತೀವಿ. ನೋಡಿ ಗೋಧಿ, ಬಾರ್ಲಿ, ಬೇಳೆಕಾಳುಗಳು ಬೆಳೆಯುವಂಥ ಅವಧಿ ಯಾವುದು ಅಂತ ಕೇಳಿದರೆ ಹಿಂಗಾರು ಅಂದರೂ ಒಂದೇ ಅಥವಾ ರಬಿ ಅಂದರೂ ಒಂದೇ. ಅಕ್ಟೋಬರ್ ನಂತರದಲ್ಲಿ ಬಿತ್ತನೆ ಮಾಡ್ತೀವಿ, ಫೆಬ್ರವರಿ ಅವಧಿಯಲ್ಲಿ ಇದನ್ನು ಕಟಾವು ಮಾಡ್ತೀವಿ. ನೆಕ್ಸ್ಟ್ 3ನೇದು ಝೈಡ್ ಅಂದರೆ ಏನು ಅರ್ಥ. ಸೊ ಇದು ಬೇಸಿಗೆಯಲ್ಲಿ ಬೆಳೆಯುವಂಥ ಬೆಳೆಯಾಗಿರುತ್ತೆ, ಮಾರ್ಚ್ ಏಪ್ರಿಲಲ್ಲಿ ಬೆಳೆಯುವಂಥ ಬೆಳೆಯಾಗಿರುತ್ತೆ, ಝಾಯ್ಡ್ ಅಂತ ಕರಿತೀವಿ. ಸೊ ಈ ಅವಧಿಯಲ್ಲಿ ತರಕಾರಿಗಳನ್ನು ಹೆಚ್ಚಾಗಿ ಬೆಳೀತಾರೆ.
ಓಕೆ, ತರಕಾರಿಗಳು ಕಲ್ಲಂಗಡಿ ಹಣ್ಣನ್ನು ಅತಿ ಹೆಚ್ಚಾಗಿ ಬೆಳೆಯುವಂತಹ ಅವಧಿ ಯಾವುದು ಅಂತ ಕೇಳಿದರೆ ಜಾಯ್ಡ್. ಇದು ಬೇಸಿಗೆ ಅವಧಿ. ಒಂದು ಮುಂಗಾರು, ಇನ್ನೊಂದು ಹಿಂಗಾರು, ಇನ್ನೊಂದು ಜಾಯ್ಡ್ ಅವಧಿ ಅಥವಾ ಖಾರಿಫ್, ರಬಿ ಅಥವಾ ಜಾಯ್ಡ್ ಅವಧಿ ಅಂತ ಕರಿತೀವಿ. ಇದು ಬೆಳೆಯ ಪದ್ಧತಿಗಳಲ್ಲಿ ನಾವು ನೋಡ್ತೀವಿ. ಇಲ್ಲಿ ಕೊಟ್ಟಿರುವಂತಹ ಗೋಧಿ, ಬಾರ್ಲಿ ಬೆಳೆಗಳು ಯಾವ ಅವಧಿಯಲ್ಲಿ ಬೆಳೆಯುವಂತಹ ಬೆಳೆಗಳಾಗಿರ್ತಾವಪ್ಪ ಅಂದರೆ ಹಿಂಗಾರು ಅಥವಾ ರಬಿ ಸೀಸನ್ ಅಂತಲೇ ಕರಿತೀವಿ, ಚಳಿಗಾಲದ ಬೆಳೆಯಾಗಿರ್ತವೆ. ಓಕೆ, ನೆಕ್ಸ್ಟ್ ಹೋಗೋಣ. 20ನೇ ಪ್ರಶ್ನೆ. ಯಮುನಾ ನದಿಯ ಮೂಲಕ್ಕೆ ಕಾರಣವಾದ ಹಿಮಪ್ರಪಾತ ಯಾವುದು ಅಥವಾ ಹಿಮ ಪ್ರವಾಹ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಯಮುನಾ ನದಿ, ಗಂಗೋತ್ರಿ ನದಿ ಯಾವುದಕ್ಕೆ? ಗಂಗಾ ನದಿಗೆ ಸಂಬಂಧಿಸಿದಂತೆ ನೋಡ್ತೀವಿ. ಯಮುನೋತ್ರಿ ಎನ್ನುವಂತಹ ಗ್ಲೇಸಿಯರ್, ಹಿಮ ನದಿ ಯಾವ ಒಂದು ನದಿಯ ಉಗಮ ಸ್ಥಳವಾಗಿರುತ್ತೆ? ಯಮುನಾ ನದಿಯ ಉಗಮ ಸ್ಥಳವಾಗಿರುತ್ತೆ. ಸೊ ಅವಾಗ ಪಂಚಪ್ರಯಾಗಗಳನ್ನು ನಾವು ನೋಡಿದ್ವಲ್ಲ, ಇಲ್ಲಿ ಗಂಗಾ ಪ್ಲಸ್ ಯಮುನಾ ನದಿಗಳು ಎರಡು ಸಂಗಮವಾಗುವಂತಹ ಸ್ಥಳ ಯಾವುದು ಅಂತ ಕೇಳಿದರೆ ಪ್ರಯಾಗ್ರಾಜ್. ಪ್ರಯಾಗ್ರಾಜ್, ಅಲಹಾಬಾದ್ ಅಂತ ಹಿಂದೆ ಹೆಸರು, ಈಗ ಪ್ರಯಾಗ್ರಾಜ್ ಅಂತ ಕರಿತೀವಿ. ಸೊ ಇದನ್ನು ತ್ರಿವೇಣಿ ಸಂಗಮ ಅಂತಲೇ ಕರೀತಾರೆ. ಗಂಗಾ, ಯಮುನಾ ಜೊತೆಗೆ ಸರಸ್ವತಿ ನದಿಗಳು, ಮೂರು ನದಿಗಳು ಸಂಗಮವಾಗುವಂತಹ ಸ್ಥಳವನ್ನು ತ್ರಿವೇಣಿ ಸಂಗಮ್ ಅಂತಲೇ ಕರಿತೀವಿ. ಸೊ ಎಲ್ಲಿದೆ ಅಂದರೆ ಉತ್ತರ ಪ್ರದೇಶ, ಪ್ರಯಾಗ್ರಾಜ್ ಅಥವಾ ಅಲಹಾಬಾದಲ್ಲಿ ಕಂಡುಬರುವಂತಹ ಒಂದು ಸ್ಥಳ. ಯಮುನಾ ನದಿ ಎಲ್ಲಿ ಉಗಮವಾಗತ್ತೆ ಅಂತ ಕೇಳಿದರೆ ಉತ್ತರಾಖಂಡದ ಯಮುನೋತ್ರಿ ಹಿಮ ನದಿಯಲ್ಲಿ ಇದು ಉಗಮವಾಗತ್ತೆ. ಸೊ 21ನೇ ಪ್ರಶ್ನೆ. ಸ್ಟ್ಯಾನ್ಲಿ ಜಲಾಶಯ ಯಾವ ನದಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ, ಸೊ ಆಗ ಹಿಂದಿನ ಪ್ರಶ್ನೆಗಳಲ್ಲಿ ಹೇಳಿದ್ದೀನಿ, ಶರಾವತಿ ನದಿ ಅಂದರೆ ಮಹಾತ್ಮ ಗಾಂಧಿ ಜಲವಿದ್ಯುತ್ಗಾರ. ಓಕೆ, ಮಹಾತ್ಮ ಗಾಂಧಿ ಜಲವಿದ್ಯುತ್ಗಾರ ಅಥವಾ ಲಿಂಗನಮಕ್ಕಿ ಜಲಾಶಯ ಅಂತಲೇ ನೋಡಿದ್ವಿ. ಸೊ ನೇತ್ರಾವತಿ ನದಿಗೆ ಅಂತ ಯಾವುದೇ ಜಲಾಶಯಗಳು ಇಲ್ಲ. ತುಂಗಭದ್ರಾ ನದಿಗೆ ಹೇಳಿದ್ದೀನಿ ಆವಾಗಲೇ, ಪಂಪಸಾಗರ ಅಥವಾ TB ಡ್ಯಾಮ್ ಅಂತಲೇ ಕರಿತೀವಿ. ಸೊ ಕಾವೇರಿ ನದಿಗೆ ನಿರ್ಮಾಣವಾಗಿರುವಂತಹ ಒಂದು ಜಲಾಶಯವನ್ನು ಸ್ಟ್ಯಾನ್ಲಿ ಜಲಾಶಯ ಅಂತ ಕರಿತೀವಿ. ಸ್ಟ್ಯಾನ್ಲಿ ಅಂದ್ರೂ ಒಂದೇನೆ, ಗ್ರ್ಯಾಂಡ್ ಸ್ಟ್ಯಾನ್ಲಿ ಜಲಾಶಯ ಅಂತಲೂ ಕೂಡ ಕರೀತಾರೆ, ಅಥವಾ ಇದನ್ನು ಮೆಟ್ಟೂರು ಜಲಾಶಯ ಅಂತಲೂ ಕೂಡ ಕರೀತಾರೆ. ಕೇಳಿದ್ರಿ ನೀವು, ಮೆಟ್ಟೂರು ಜಲಾಶಯ ಅಂತ ಕರಿತೀವಿ. ಮೆಟ್ಟೂರು ಜಲಾಶಯ ಎಲ್ಲಿದೆಯಪ್ಪ ಅಂದರೆ ತಮಿಳುನಾಡಿನಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಜಲಾಶಯವಾಗಿರುತ್ತೆ. ಸೊ ಕಾವೇರಿ ನದಿಗೆ ತಮಿಳುನಾಡಿನಲ್ಲಿರುವಂತಹ ಜಲಾಶಯ ಮೆಟ್ಟೂರು, ಗ್ರ್ಯಾಂಡ್ ಸ್ಟ್ಯಾನ್ಲಿ. ಸೊ ಕರ್ನಾಟಕದಲ್ಲಿ ಇರುವಂತಹ ಜಲಾಶಯ ಯಾವುದಪ್ಪ ಅಂದರೆ KRS ಡ್ಯಾಮು ಕರ್ನಾಟಕದಲ್ಲಿ ಕಂಡುಬರುತ್ತೆ. ಇದು ನೇರವಾಗಿ ಕಾವೇರಿ ನದಿಗೆ ಕಟ್ಟಲ್ಪಟ್ಟಂತಹ ಪ್ರಮುಖ ಜಲಾಶಯಗಳಾಗಿರ್ತವೆ. ಸೊ ನೆಕ್ಸ್ಟು 21ನೇ ಪ್ರಶ್ನೆಗೆ ಉತ್ತರ ಯಾವುದಾಯ್ತು ಹಾಗಾದರೆ ಡಿ, ಕಾವೇರಿ ಅನ್ನೋದು ಉತ್ತರ ಆಗಿರುತ್ತೆ. ನೆಕ್ಸ್ಟು ನೀಲಗಿರಿಯಲ್ಲಿರುವಂತಹ ಅತಿ ಎತ್ತರದ ಶಿಖರ ಯಾವುದು ಅಂತ ಕರಿತೀವಿ. ಸೊ ನೀಲಗಿರಿ ಬೆಟ್ಟ ನಿಮಗೆ ಕ್ಲಿಯರ್ ಇದೆ. ಸೊ ಇದು ತಮಿಳುನಾಡಿನಲ್ಲಿ ಕಂಡುಬರುವಂಥದ್ದು. ನೀಲಗಿರಿ ಇರುವಂಥದ್ದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಸೊ ಇದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂತಹ ಒಂದು ಪ್ರದೇಶ ಯಾವುದು ಅಥವಾ ಯಾವ ಬೆಟ್ಟದ ಸಾಲಿನಲ್ಲಿ ಸಂಧಿಸ್ತಾವೆ ಅಂದರೆ ನೀಲಗಿರಿಯಲ್ಲಿ ಸಂಧಿಸೋದನ್ನು ನೋಡ್ತೀವಿ, ಎರಡೂ ಸೇರ್ತಾವೆ. ಸೊ ಈ ನೀಲಗಿರಿಯಲ್ಲಿ ಕಂಡುಬರುವಂತಹ ಅತಿ ಎತ್ತರವಾದಂತಹ ಶಿಖರ ಯಾವುದಪ್ಪ ಅಂದರೆ ದೊಡ್ಡ ಬೆಟ್ಟ ಅಂತ ಕರಿತೀವಿ. ಬಿ ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಸೊ ಹಾಗಾದರೆ ಇನ್ನು ಕೆಲವೊಂದು ಪರ್ವತ ಶ್ರೇಣಿಗಳನ್ನು ಇಂಪಾರ್ಟೆಂಟ್ ಆಗಿರೋದನ್ನು ನಾನಿಲ್ಲಿ ಮ್ಯಾಪಲ್ಲಿ ನಿಮಗೆ ಹೈಲೈಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಒಂದು ನೋಡೋಣ. ಸೊ ಈ ಭಾಗದಲ್ಲಿ ಒಂದು ಪರ್ವತ ಶ್ರೇಣಿ ಕಂಡುಬರುತ್ತೆ, ಇದನ್ನು K2, ಓಕೆ, ಗಾಡ್ವಿನ್ ಅಸ್ಟಿನ್ ಅಂತ ಕರಿತೀವಿ. ಸೊ ಈ K2 ಲಡಾಖ್ ಭಾಗದಲ್ಲಿ ಕಂಡುಬರುತ್ತೆ, ಹಿಂದೆ ಜಮ್ಮು ಕಾಶ್ಮೀರ ಅಂತ ಕರಿತೀವಿ. ಭಾರತದ ಎತ್ತರವಾದಂತಹ ಪರ್ವತ ಶಿಖರ K2, ಇದು ಭಾರತದಲ್ಲೇ ಅತಿ ಎತ್ತರವಾಗಿರುವಂತಹ ಪರ್ವತ ಶಿಖರ. ಸೊ ಹಾಗೆ ಈ ಕಡೆ ನೇಪಾಳ ಮತ್ತು ಈ ಭಾಗದಲ್ಲಿ ನೋಡ್ತೀವಿ ಮೌಂಟ್ ಎವರೆಸ್ಟ್ ಅನ್ನು ಕಂಡುಬರುತ್ತೆ. ಸೊ ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲೇ ಅತಿ ಎತ್ತರವಾದಂತಹ ಪರ್ವತ ಶಿಖರ. ಪ್ರಪಂಚ ಕೇಳಿದರೆ ಮೌಂಟ್ ಎವರೆಸ್ಟ್, ಭಾರತ ಕೇಳಿದರೆ K2 ಕಂಡುಬರುತ್ತೆ. ಸೊ K2 ಪ್ರಪಂಚದ 2ನೇ ಅತಿ ಎತ್ತರವಾಗಿರುವಂತಹ ಶಿಖರವಾಗಿರುತ್ತೆ. ಹಾಗೆ ಸಿಕ್ಕಿಂನ ತಲೆ ಮೇಲೆ ಒಂದಿದೆ, ಕಾಂಚನಜುಂಗ ಅಂತ ಕರಿತೀವಿ. ಕಾಂಚನಜುಂಗ ಇದು ಸಿಕ್ಕಿಂನ ತಲೆ ಮೇಲೆ ಕಂಡುಬರುತ್ತೆ. ಸೊ ಭಾರತದ 2ನೇ ಅತಿ ಎತ್ತರವಾಗಿರುವಂತಹ ಪರ್ವತ ಶಿಖರ ಅಂತಲೇ ನಾವು ನೋಡ್ತೀವಿ. ಸೊ ಇದು ಬಿಟ್ಟರೆ ನಾವು ಮಧ್ಯದಲ್ಲಿ ಎಲ್ಲಿ ನೋಡ್ತೀವಪ್ಪ ಅಂದರೆ ಅರಾವಳಿ ಬೆಟ್ಟ ಅಂತ ಕರೀತಾರೆ. ಸೊ ಈ ಒಂದು ಗುಜರಾತ್, ರಾಜಸ್ಥಾನ, ಹರಿಯಾಣ, ದಿಲ್ಲಿ ಹೋಗಿರುವಂತಹ ಪರ್ವತ ಅರಾವಳಿಯಲ್ಲಿ ಎತ್ತರವಾಗಿರುವಂತಹ ಶಿಖರ ಗುರು ಶಿಖರವಾಗಿರುತ್ತೆ. ಅರಾವಳಿಯಲ್ಲೇ ಅತಿ ಎತ್ತರವಾಗಿರುವಂತಹ ಪರ್ವತ ಶಿಖರ. ಸೊ ಇಲ್ಲಿ ಬಂದಾಗ ವಿಂಧ್ಯ ಪರ್ವತ ಶ್ರೇಣಿ ಕಂಡುಬರುತ್ತೆ. ವಿಂಧ್ಯ ಪರ್ವತದಲ್ಲಿ
ಕಂಟಕ ಅನ್ನುವಂಥದ್ದು ಅತಿ ಎತ್ತರವಾಗಿರುವಂತಹ ಪರ್ವತ ಶಿಖರ ಆಗಿರುತ್ತೆ. ಸಾತ್ಪುರ ಬೆಟ್ಟ ಕಂಡುಬರುತ್ತೆ, ಅದರಲ್ಲಿ ಧೂಪಗಾರ್ ಅನ್ನುವಂಥದ್ದು ಸಾತ್ಪುರದ ಅತಿ ಎತ್ತರವಾಗಿರುವಂತಹ ಪರ್ವತ ಶಿಖರ. ಸೊ ಇದು ಪಶ್ಚಿಮ ಘಟ್ಟಗಳು ಕಂಡುಬರ್ತವೆ. ಪಶ್ಚಿಮ ಘಟ್ಟದಲ್ಲೇ ಅತಿ ಎತ್ತರವಾಗಿರುವಂತಹ ಪರ್ವತ ಶಿಖರ ಅನೈಮುಡಿ, ಅಣ್ಣಮಲೆ ಬೆಟ್ಟದ ಸಾಲಿನಲ್ಲಿ ಕಂಡುಬರುತ್ತೆ. ಅನೈಮುಡಿ ಅನ್ನುವಂಥದ್ದು ವೆಸ್ಟರ್ನ್ ಘಾಟಲ್ಲೇ ಹೈಯೆಸ್ಟ್ ಪೀಕ್ ಅಂತ ಕರಿತೀವಿ, ಅಥವಾ ಪರ್ಯಾಯ ಪ್ರಸ್ಥಭೂಮಿಯ ಎತ್ತರವಾಗಿರುವಂತಹ ಪರ್ವತ ಶಿಖರ. ಸೊ ಹಾಗೆ ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾಗಿರುವಂತಹ ಪರ್ವತ ಶಿಖರ ಜಿಂದಾಗಢ, ಇದು ಆಪ್ಷನ್ಸ್ ಅಲ್ಲಿ ಇಲ್ಲ ಅಂದರೆ ಆರಮಕೊಂಡ ಇದು ಎಲ್ಲಿ ಎತ್ತರವಾಗಿರೋದು? ಪೂರ್ವ ಘಟ್ಟಗಳಲ್ಲೇ ಅತಿ ಎತ್ತರವಾಗಿರುವಂತಹ ಒಂದು ಪರ್ವತ ಶಿಖರ ಆಗಿರುತ್ತೆ. ಸೊ ಹಾಗೆ ಈ ಕಡೆ ಮೇಘಾಲಯಕ್ಕೆ ಬಂದಾಗ 3 ಪರ್ವತ ಶ್ರೇಣಿಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. 3 ಬೆಟ್ಟಗಳಿದಾವೆ, ಗಾರೋ, ಕಾಸಿ, ಜಯಂತಿಯ ಅಂತ 3 ಬೆಟ್ಟಗಳಿದೆ. ಗಾರೋ, ಕಾಸಿ, ಜಯಂತಿಯ ಯಾವ ಸ್ಟೇಟಲ್ಲಿದೆ? ಇದು ಮೇಘಾಲಯ ರಾಜ್ಯದಲ್ಲಿ ಕಂಡುಬರುತ್ತೆ. ಇದರಲ್ಲಿ ಕಾಸಿ ಬೆಟ್ಟ ಇದೆಯಲ್ಲ, ಭಾರತದಲ್ಲೇ ಅತಿ ಹೆಚ್ಚು ಮಳೆ ಪಡೆಯುವಂತಹ ಸ್ಥಳ ಯಾವುದಾಗಿರುತ್ತೆ? ಕಾಸಿ ಬೆಟ್ಟ ಆಗಿರುತ್ತೆ. ಸೊ ಈ ಕಾಸಿ ಬೆಟ್ಟದ ಸಾಲಿನಲ್ಲೇ ಕಂಡುಬರೋದೆ ಮೌಸಿನ್ ರಾಮ್ ಮತ್ತು ಚಿರಾಪುಂಜಿ ಯಾವ ಬೆಟ್ಟದಲ್ಲಿದೆ ಅಂತ ಕೇಳಿದಾಗ ಕಾಸಿ ಬೆಟ್ಟದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಸ್ಥಳಗಳಾಗಿರ್ತವೆ. ಸೊ ಇವು ಪ್ರಮುಖವಾಗಿರುವಂಥ. ನೆಕ್ಸ್ಟು ಲುಸಾಯಿ ಬೆಟ್ಟಗಳು ಅಂತ ಕರೆಬರ್ತಾವೆ. ಲುಸಾಯಿ ಬೆಟ್ಟಗಳು ಮಿಜೋರಾಂನಲ್ಲಿ ಕಂಡುಬರ್ತವೆ. ನಾಗಾ ಬೆಟ್ಟಗಳು ನಾಗಾಲ್ಯಾಂಡಲ್ಲಿ ಕಂಡುಬರ್ತವೆ. ಸೊ ಹಾಗೆ ಅರುಣಾಚಲ ಪ್ರದೇಶದಲ್ಲಿ ಪಟ್ಕಾಯ್ ಬೂಮ್ ಎನ್ನುವಂತಹ ಬೆಟ್ಟಗಳು ಕಂಡುಬರ್ತವೆ. ಪಟ್ಕಾಯ್ ಬೂಮ್ ಎನ್ನುವಂತಹ ಬೆಟ್ಟಗಳು ಎಲ್ಲಿ ಕಂಡುಬರ್ತಾವಪ್ಪ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತವೆ. ಇವು ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖ ಶಿಖರಗಳು, ಪ್ರಮುಖ ಪರ್ವತ ಶ್ರೇಣಿಯ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಓಕೆ, ನೀಲಗಿರಿಯಲ್ಲಿ ಅತಿ ಎತ್ತರವಾಗಿರುವಂತಹ ಶಿಖರ ಯಾವುದಪ್ಪ ಅಂದರೆ ದೊಡ್ಡ ಬೆಟ್ಟ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹೊಂದಿಸಿ ಬರಿ ಅಂತ ಇದೆ. ಪಟ್ಟಿ 1ರಲ್ಲಿ ಕೆಲವೊಂದು ರೈಲ್ವೆ ವಲಯಗಳಿದ್ದಾವೆ, ಕೆಲವೊಂದು ಹೆಡ್ ಕ್ವಾರ್ಟರನ್ನು ಕೊಟ್ಟಿದ್ದಾನೆ. ನೋಡಿ, ದಕ್ಷಿಣ ಪಶ್ಚಿಮ ರೈಲ್ವೆ ವಲಯ ಅಂದರೆ ಅರ್ಥ ನೈಋತ್ಯ ರೈಲ್ವೆ ವಲಯ. ನೈಋತ್ಯ ರೈಲ್ವೆ ವಲಯ ಎಲ್ಲಿದೆಯಪ್ಪ ಅಂದರೆ ಹೆಡ್ ಕ್ವಾರ್ಟರ್ ಹುಬ್ಳಿಯಲ್ಲಿ ಕಂಡುಬರುತ್ತೆ. ಸೊ ಉತ್ತರ ರೈಲ್ವೆ ವಲಯ ಎಲ್ಲಿದೆಯಪ್ಪ ಅಂದರೆ ದೆಹಲಿಯಲ್ಲಿ ಕಂಡುಬರುತ್ತೆ. ಕೇಂದ್ರೀಯ ರೈಲ್ವೆ ವಲಯ ಎಲ್ಲಿದೆಯಪ್ಪ ಅಂದರೆ ಮುಂಬೈಯಲ್ಲಿ. ದಕ್ಷಿಣ ಕೇಂದ್ರ ರೈಲ್ವೆ ವಲಯ ಎಲ್ಲಿದೆಯಪ್ಪ ಅಂದರೆ ಸಿಕಂದರಾಬಾದಲ್ಲಿ ಕಂಡುಬರುತ್ತೆ. ಸೊ ಇದಕ್ಕೆ ಆನ್ಸರ್ ಅಂತ ನೋಡಿದಾಗ ಎಗೆ 3 ಸರಿಯಾಗಿರುವಂಥ ಉತ್ತರ. 3 ಎಲ್ಲೆಲ್ಲಿದೆಯಪ್ಪ ಅಂದರೆ ಬಿ ಎಲ್ಲಿದೆ ಮತ್ತು ಸಿ ಎಲ್ಲಿದೆ. ಎ ಮತ್ತು ಡಿ ತಪ್ಪಾಗಿದ್ದಾವೆ. ಸೊ ಇನ್ನು ಉಳಿದಂತೆ ನೆಕ್ಸ್ಟ್ 2ನೇದು ಉತ್ತರ ರೈಲ್ವೆ ವಲಯ ದೆಹಲಿಯಲ್ಲಿ ಕಂಡುಬರುತ್ತೆ. ಇಲ್ಲೂ ಕೂಡ ಒಂದಿದೆ, ಇಲ್ಲೂ ಕೂಡ ಒಂದಿದೆ. ಕೇಂದ್ರೀಯ ರೈಲ್ವೆ ವಲಯ ಅಂತ ನೋಡಿದಾಗ ಮುಂಬೈ ಇದೆ. ಸೊ ಮುಂಬೈ ಎನ್ನುವಂಥದ್ದು ಬಿ ಎಲ್ಲಿರುತ್ತೆ, ಡಿ ಎಲ್ಲಿ, ಸಿ ಎಲ್ಲಿ ಇಲ್ಲ. ಹಾಗಾಗಿ ಸಿ ತಪ್ಪಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ನೋಡಿದಾಗ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಅಂತಲೇ ನೋಡ್ತೀವಿ. 23ನೇ ಕ್ವಶನಿಗೆ ಬಿ ಸರಿಯಾಗಿದೆ. ನೆಕ್ಸ್ಟ್ ನೋಡಿ, ಕೆಲವೊಂದು ರೈಲ್ವೆ ನಿಲ್ದಾಣಗಳನ್ನು ಅಥವಾ ರೈಲ್ವೆ ವಲಯಗಳು. ನೋಡಿ, ನಮ್ಮ ಭಾರತದಲ್ಲಿ ಒಟ್ಟು ಎಷ್ಟು ರೈಲ್ವೆ ವಲಯಗಳು ಇದೆ ಅಂತ ನೋಡಿದಾಗ ಒಟ್ಟು 18 ರೈಲ್ವೆ ವಲಯಗಳನ್ನು ಭಾರತದಲ್ಲಿ ನೋಡ್ತೀವಿ. 18 ರೈಲ್ವೆ ಝೋನ್ಸ್ಗಳು ಇದಾವೆ. 18 ರೈಲ್ವೆ ವಲಯಗಳು. 18 ರೈಲ್ವೆ ವಲಯಗಳು ಎಲ್ಲೆಲ್ಲಿದ್ದಾವೆ ನೋಡಿ. ಇದು ಕೇಂದ್ರ ರೈಲ್ವೆ ವಲಯ, ಹೆಡ್ ಕ್ವಾರ್ಟರ್ ಮುಂಬೈಯಲ್ಲಿ ಕಂಡುಬರುತ್ತೆ. ಸೊ ಉತ್ತರ ರೈಲ್ವೆ ವಲಯ ನವದೆಹಲಿ. ನೆಕ್ಸ್ಟ್ ಉತ್ತರ ಕೇಂದ್ರ ರೈಲ್ವೆ ವಲಯ ಅಲಹಾಬಾದ್. ಈಶಾನ್ಯ ರೈಲ್ವೆ ವಲಯ ಗೋರಖ್ಪುರ. ಈಶಾನ್ಯ ಗಡಿ ರೈಲ್ವೆ ವಲಯ ಗೌಹಾಟಿಯಲ್ಲಿ ಕಂಡುಬರುತ್ತೆ. ಸೊ ಮೆಟ್ರೋ ರೈಲ್ವೆ ವಲಯ ಕೋಲ್ಕತ್ತಾದಲ್ಲಿದ್ದರೆ, ಪೂರ್ವ ಕೇಂದ್ರ ರೈಲ್ವೆ ವಲಯ ಹಾಜಿಪುರ ಬಿಹಾರದಲ್ಲಿ ಕಂಡುಬರುತ್ತೆ. ಸೊ ನೆಕ್ಸ್ಟು ಪೂರ್ವ ರೈಲ್ವೆ ವಲಯ ಕೋಲ್ಕತ್ತಾ ಇದ್ದರೆ, ಪೂರ್ವ ಕರಾವಳಿ ರೈಲ್ವೆ ವಲಯ ಭುವನೇಶ್ವರ. ಆಗ್ನೇಯ ಕೇಂದ್ರ ರೈಲ್ವೆ ವಲಯ ಬಿಲಾಸ್ಪುರದಲ್ಲಿ ಕಂಡುಬರುತ್ತೆ. ಆಗ್ನೇಯ ರೈಲ್ವೆ ವಲಯ ಕೋಲ್ಕತ್ತಾ ಇದ್ದರೆ, ದಕ್ಷಿಣ ಕರಾವಳಿ ರೈಲ್ವೆ ವಲಯ ವಿಶಾಖಪಟ್ಟಣದಲ್ಲಿ ಕಂಡುಬರುತ್ತೆ. 18ನೇ ರೈಲ್ವೆ ವಲಯವಾಗಿ ಸೇರ್ಪಡೆಗೊಂಡಿದ್ದು ಯಾವುದು ಅಂತ ಕೇಳಿದರೆ ದಕ್ಷಿಣ ಕರಾವಳಿ ರೈಲ್ವೆ ವಲಯ. ಸೊ ದಕ್ಷಿಣ ರೈಲ್ವೆ ವಲಯ ಚೆನ್ನೈ. ದಕ್ಷಿಣ ಕೇಂದ್ರ ರೈಲ್ವೆ ವಲಯ ಸಿಕಂದರಾಬಾದ್ ತೆಲಂಗಾಣದಲ್ಲಿದೆ. ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ. ಕರ್ನಾಟಕದಲ್ಲಿರುವಂತಹ ಏಕೈಕ ರೈಲ್ವೆ ವಲಯ ಯಾವುದಪ್ಪ ಅಂದರೆ ನೈಋತ್ಯ ರೈಲ್ವೆ ವಲಯ, ಹೆಡ್ ಕ್ವಾರ್ಟರ್ ಎಲ್ಲಿದೆ ಹುಬ್ಬಳ್ಳಿ. ಪಶ್ಚಿಮ ರೈಲ್ವೆ ವಲಯ ಮುಂಬೈಯಲ್ಲಿದ್ದರೆ, ಪಶ್ಚಿಮ ಕೇಂದ್ರ ರೈಲ್ವೆ ವಲಯ ಜಬ್ಬಲ್ಪುರದಲ್ಲಿ ಕಂಡುಬರುತ್ತೆ. ಸೊ ಜೊತೆಗೆ ವಾಯುವ್ಯ ರೈಲ್ವೆ ವಲಯವನ್ನು ನೋಡೋಣ, ಜೈಪುರದಲ್ಲಿ ಕಂಡುಬರುತ್ತೆ, ರಾಜಸ್ಥಾನ. ಇವು ಒಟ್ಟಾರೆಯಾಗಿ 18 ರೈಲ್ವೆ ವಲಯಗಳು ನಮ್ಮ ಭಾರತದಲ್ಲಿ ಕಂಡುಬರುತ್ತೆ. ಕರ್ನಾಟಕ ಅಂತ ಕೇಳಿದರೆ ಒಂದೇ ಒಂದು ರೈಲ್ವೆ ವಲಯ ಇರುವಂಥದ್ದು, ಅದು ಯಾವುದಪ್ಪ ಅಂದರೆ ಹುಬ್ಬಳ್ಳಿ. ಸೊ ಇದು ರೈಲ್ವೆ ಝೋನ್ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟು ಹೊಂದಿಸಿ ಬರೆಯೋದಿದೆ. ಪಟ್ಟಿ 1, ಪಟ್ಟಿ 2ರಲ್ಲಿ ನೋಡೋಣ. ಮೇಕೆದಾಟು ಇದೆ. ನೆಕ್ಸ್ಟು ಭರಚುಕ್ಕಿ, ಅಬ್ಬೆ ಫಾಲ್ಸ್, ಗೋಕಾಕ್ ಫಾಲ್ಸ್. ಇವು ಜಲಪಾತಗಳು, ಇವು ಡಿಸ್ಟಿಕ್ಗಳಾಗಿದ್ದಾವೆ.
ಪಟ್ಟಿ 1 ಜಲಪಾತ, ಪಟ್ಟಿ 2 ಜಿಲ್ಲೆಗಳು. ಸೊ ನೋಡಿ, ಮೇಕೆದಾಟು ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಮೇಕೆದಾಟು ಕಂಡುಬರೋದು ರಾಮನಗರದಲ್ಲಿ, ಭರಚುಕ್ಕಿ ಕಂಡುಬರೋದು ಚಾಮರಾಜನಗರದಲ್ಲಿ, ಅಬ್ಬೆ ಫಾಲ್ಸ್ ಕಂಡುಬರುತ್ತೆ ಕೊಡಗಿನಲ್ಲಿ, ಗೋಕಾಕ್ ಫಾಲ್ಸ್ ಕಂಡುಬರುತ್ತೆ ಬೆಳಗಾವಿಯಲ್ಲಿ. ಸರಿಯಾದ ಉತ್ತರವನ್ನು ಸಂಕೇತದಲ್ಲಿ ನೋಡೋದಾದರೆ ಮೇಕೆದಾಟು. ಓಕೆ, ರಾಮನಗರ 3 ಸರಿಯಾದಂಥ ಉತ್ತರ. ಇಲ್ಲಿ ನೋಡಿ 3 ಇದೆ, ಇಲ್ಲೂ 3 ಇದೆ. ಎ ಮತ್ತು ಡಿ ಇಲ್ಲಿ ತಪ್ಪಾಗಿದೆ. ಬಿ ಮತ್ತು ಸಿ ಯಲ್ಲಿ ನಾವು ಆನ್ಸರ್ ನೋಡಬೇಕು. ಸೊ ನೋಡಿ, ಭರಚುಕ್ಕಿ ಕಂಡು ಬರುವಂಥದ್ದು ಚಾಮರಾಜನಗರ. ಚಾಮರಾಜನಗರ ಅಂದರೆ ಸಿ ಯಲ್ಲಿದೆ, ಹಾಗಾಗಿ ಬಿನೂ ಕೂಡ ತಪ್ಪಿದೆ ಅಂತ ಅರ್ಥ. ಅಬ್ಬೆ ಬರೋದು ಕೊಡಗು, 1ನೇದು ಸರಿಯಾಗಿದೆ. ಗೋಕಾಕ್ ಬರೋದು ಬೆಳಗಾವಿ, ಇದು ಸರಿಯಾಗಿದೆ. ಹಾಗಾದರೆ 24ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗಿದೆ? ಸಿ ಇಲ್ಲಿ ಸರಿಯಾಗಿರೋದನ್ನು ನೋಡ್ತೀವಿ. 24. 25ನೇ ಪ್ರಶ್ನೆ, ಭಾರತದ ತಂಬಾಕು ಮಂಡಳಿ ಎಲ್ಲಿದೆ ಅಂತ ಕೇಳಿದ್ದಾನೆ. ನೋಡಿ, ಭಾರತದ ತಂಬಾಕು ಮಂಡಳಿ ಇರೋದು ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಕಂಡುಬರುತ್ತೆ. ಆಂಧ್ರ ಪ್ರದೇಶ್, ಗುಂಟೂರು ತಂಬಾಕು ಮಂಡಳಿ. ಹಾಗಾದರೆ ಕೊಟ್ಟಾಯಂನಲ್ಲಿರುವಂತಹ ಮಂಡಳಿ ಯಾವುದಪ್ಪ ಅಂದರೆ ರಬ್ಬರ್ ಮಂಡಳಿ. ರಬ್ಬರ್ ಮಂಡಳಿ ಕೇರಳದ ಕೊಟ್ಟಾಯಂನಲ್ಲಿ ಕಂಡುಬರುತ್ತೆ, ರಬ್ಬರಿಗೆ ಸಂಬಂಧಿಸಿದಂತೆ. ಓಕೆ, ಬೆಂಗಳೂರಿನಲ್ಲಿ ಕಂಡುಬರೋದು ಕಾಫಿ ಬೋರ್ಡ್ ಕಂಡುಬರುತ್ತೆ, ಕಾಫಿ ಮಂಡಳಿ. ಕೋಲ್ಕತ್ತಾದಲ್ಲಿ ಚಹಾದ ಮಂಡಳಿ ಕಂಡುಬರುತ್ತೆ, ಚಹಾ. ಟೀ ಬೋರ್ಡ್, ಕಾಫಿ ಬೋರ್ಡ್, ರಬ್ಬರ್ ಬೋರ್ಡ್ ಮತ್ತು ಟೊಬ್ಯಾಕೋ ಬೋರ್ಡ್ ಅಂತೇಳಿ 4 ಬೋರ್ಡ್ಗಳು ಎಲ್ಲೆಲ್ಲಿ ಕಂಡು ಬರ್ತಾವೆ, ಮಂಡಳಿಗಳು ಎಲ್ಲೆಲ್ಲಿ ಕಂಡು ಬರ್ತಾವೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ತಂಬಾಕು ಕೇಳಿರೋದ್ರಿಂದ ಆಂಧ್ರ ಪ್ರದೇಶದ ಗುಂಟೂರು ಸರಿಯಾಗಿರುತ್ತೆ. 26ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಗ್ರಹಗಳಲ್ಲಿ ಯಾವುವು ಚಂದ್ರನನ್ನು ಹೊಂದಿಲ್ಲ? ಅಂದರೆ ಅರ್ಥ ಉಪಗ್ರಹ ಇಲ್ಲ ಅಂತೇಳಿ. ಉಪಗ್ರಹ ಇಲ್ಲ ಅಂತ ಕೇಳಿದ್ದಾನೆ. ಯಾವುದಕ್ಕೆ ಉಪಗ್ರಹ ಇಲ್ಲ ಅಂದರೆ ಸೌರವ್ಯೂಹದಲ್ಲಿ ಉಪಗ್ರಹ ಇಲ್ಲದೆ ಇರುವಂತಹ 2 ಗ್ರಹಗಳು, ಅದು ಯಾವುದಪ್ಪ ಅಂದರೆ ಬುಧ ಮತ್ತು ಶುಕ್ರ. ಉಳಿದಂಥ ಎಲ್ಲದಕ್ಕೂ ಕೂಡ ಉಪಗ್ರಹವನ್ನು ನೋಡ್ತೀವಿ. ಸೊ ಹಾಗಾದರೆ ಗ್ರಹಗಳ ಪಟ್ಟಿ ನೋಡಿದಾಗ, ಸೊ ನೋಡಿ, ಬುಧ ಗ್ರಹ, ಶುಕ್ರ, ಭೂಮಿ, ನೆಕ್ಸ್ಟು ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಇದೆ. ಸೊ ಇವೆರಡಕ್ಕೆ ಯಾವುದೇ ರೀತಿ ಉಪಗ್ರಹ ಇಲ್ಲ. ಯಾಕೆ ಉಪಗ್ರಹ ಇಲ್ಲ ಅಂದರೆ, ಸೊ ಇವುಗಳಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ, ಟೆಂಪ್ರೇಚರ್ ಏನಾಗುತ್ತೆ ಹೈ ಇರುತ್ತೆ. ಸೊ ಗುರುತ್ವಾಕರ್ಷಣ ಬಲ ಏನಾಗಿರುತ್ತಪ್ಪ ಅಂದರೆ ಕಡಿಮೆ ಇರುತ್ತೆ. ಹಾಗಾಗಿ ಬುಧ ಮತ್ತು ಶುಕ್ರ ಗ್ರಹಕ್ಕೆ ಯಾವುದೇ ಉಪಗ್ರಹ ಇಲ್ಲ. ಹಾಗಾದರೆ ಭೂಮಿಗೆ ಉಪಗ್ರಹ ಇದೆ ಅನ್ನೋದಾದರೆ ಅದೇ ಚಂದ್ರ. ಓಕೆ, ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಮಂಗಳಕ್ಕೆ ಇದೆ ಒಂದು ಫೋಬೋಸ್, ಇನ್ನೊಂದು ಡಿಮೋಸ್ ಕಂಡುಬರುತ್ತೆ. ಗುರುಗ್ರಹಕ್ಕೆ ಐಯೋ, ಯುರೋಪಾ, ಗ್ಯಾನಿಮಿಡಾ ಮತ್ತು ಕ್ಯಾಲಿಸ್ಟೋ ಅಂತ ಕಂಡುಬರುತ್ತೆ. ಇದರಲ್ಲಿ ಗ್ಯಾನಿಮಿಡಾ ಇಂಪಾರ್ಟೆಂಟು. ಸೌರವ್ಯೂಹದ ಅತಿ ದೊಡ್ಡ ಉಪಗ್ರಹ ಯಾವುದು ಅಂತ ಕೇಳಿದರೆ ಗ್ಯಾನಿಮಿಡಾವನ್ನು. ಶನಿ ಗ್ರಹಕ್ಕೆ ಟೈಟಾನ್ ಕಂಡುಬರುತ್ತೆ, ಯುರೇನಸ್ಸಿಗೆ ಟೈಟೇನಿಯಾ ಅಂತ ಕಂಡುಬರುತ್ತೆ. ಸೊ ನೆಪ್ಚೂನಿಗೆ ಟ್ರಿಟಾನ್ ಅಂತೇಳಿ ಕಂಡುಬರುತ್ತೆ. ಇವು ಉಪಗ್ರಹಗಳನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಒಂದೊಂದಕ್ಕೆ ಒಂದೊಂದು ಉಪಗ್ರಹ ಹಿಡಿದವೆ. ಸೌರವ್ಯೂಹದಲ್ಲಿ ಯಾವುದಕ್ಕಿಲ್ಲ ಅಂತ ಕೇಳಿದರೆ ಬುಧ ಮತ್ತು ಶುಕ್ರಕ್ಕೆ ಯಾವುದೇ ಉಪಗ್ರಹಗಳು ಕಂಡುಬರಲ್ಲ. ನೋಡಿ, ಕರ್ನಾಟಕದಲ್ಲಿರುವಂತಹ ಹುಲಿ ಮೀಸಲು ಅರಣ್ಯ ಪ್ರದೇಶ ಎಷ್ಟಿದೆ? ಟೈಗರ್ ರಿಸರ್ವ್ ಸೆಂಟರ್ ಎಷ್ಟಿದೆ ಅಂತ ಕೇಳಿದಾಗ ಕರ್ನಾಟಕದಲ್ಲಿ 5 ಹುಲಿ ಮೀಸಲು ಪ್ರದೇಶಗಳನ್ನು ನಾವು ನೋಡ್ತೀವಿ. ಸೊ ಆ 5 ಹುಲಿ ಮೀಸಲು ಪ್ರದೇಶಗಳು ಯಾವುದು? ಒಂದನೇದು ನಾಗರಹೊಳೆ, ಎರಡನೇದು ಬಂಡೀಪುರ, ಇನ್ನೊಂದು ಕಾಳಿ. ಸೊ ನೆಕ್ಸ್ಟು BRT ಬಿಳಿಗಿರಿ ರಂಗನ ಟೆಂಪಲ್, ಇನ್ನೊಂದು ಭದ್ರಾ. ಸೊ ಭದ್ರಾ. ಇವು ಕರ್ನಾಟಕದಲ್ಲಿರುವಂತಹ 5 ಹುಲಿ ಸಂರಕ್ಷಣಾ ಅಥವಾ ಹುಲಿ ಮೀಸಲು ಪ್ರದೇಶ ಅಂತ ಕರಿತೀವಿ. 27ಕ್ಕೆ ಡಿ ಸರಿಯಾಗಿದೆ. 28ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನ ನದಿಗಳಲ್ಲಿ ಯಾವುದಕ್ಕೆ ಅಡ್ಡಲಾಗಿ ರಂಜಿತ್ ಸಾಗರ್ ಜಲಾಶಯವನ್ನು ಕಟ್ಟಲಾಗಿದೆ ಅಂತ ಕೇಳಿದರೆ ರಂಜಿತ್ ಸಾಗರ ಡ್ಯಾಮ್ ಕನ್ಸ್ಟ್ರಕ್ಟ್ ಆಗಿರುವಂಥದ್ದು ರಾವಿ ನದಿಗೆ ಕನ್ಸ್ಟ್ರಕ್ಟ್ ಆಗಿದೆ. ರಾವಿ ನದಿ. ಸೊ ಇಲ್ಲಿ ಎಲ್ಲಿದೆಯಪ್ಪ ಅಂದರೆ ಇದು ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿದೆ. ಇದನ್ನು ಪಂಜಾಬ್ನವರು ಕನ್ಸ್ಟ್ರಕ್ಟ್ ಮಾಡಿರೋದನ್ನು ನೋಡ್ತೀವಿ. ರಂಜಿತ್ ಸಾಗರ್ ಡ್ಯಾಮು ಯಾವ ನದಿ ಅಂತ ಕೇಳಿದರೆ ರಿವರ್ ರಾವಿ. ಓಕೆ, ಸೆಟ್ಲೇಸ್ ನದಿಗೆ ಕಟ್ಟಿರುವಂಥದ್ದು ಬಾಕ್ರಾ ನಂಗಾಲ್ ಡ್ಯಾಮನ್ನು ಸೆಟ್ಲೇಸ್ ನದಿಗೆ ಕಟ್ಟಿದರೆ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ 29ನೇ ಪ್ರಶ್ನೆ. ಪಾಲ್ಘಾಟ್ ಕಣಿವೆಯು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸೊ ಪಾಲ್ಘಾಟ್ ಕಣಿವೆ ಕಂಡುಬರೋದು ಕೇರಳ ಮತ್ತು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಸೊ ನೋಡಿ, ಕೇರಳದ ತ್ರಿವೆಂಡ್ರಮ್ನಿಂದ ತಮಿಳುನಾಡಿನ ಚೆನ್ನೈಗೆ ಕನೆಕ್ಟ್ ಮಾಡುವಂತಹ ಒಂದು ಕಣಿವೆ ಮಾರ್ಗ ಯಾವುದಪ್ಪ ಅಂದರೆ ಪಾಲ್ಘಾಟ್ ಆಗಿರುತ್ತೆ. ಕೇರಳ ಮತ್ತು ತಮಿಳುನಾಡಿನಲ್ಲಿ ನೋಡ್ತೀವಿ.
ಭಾರತದಲ್ಲೇ ಅತಿ ಉದ್ದವಾಗಿರುವಂತಹ ಒಂದು ಕಣಿವೆ ಮಾರ್ಗ ಅಂತ ಕರಿತೀವಿ ಪಾಲ್ ಘಾಟ್. ಓಕೆ, ಸೊ ಲಾಸ್ಟ್ ಕ್ವಶನ್ಗೆ ಹೋಗೋಣ. 30ನೇ ಪ್ರಶ್ನೆ. ಅರಕಾನ ಯೋಮ ಇದು ಹಿಮಾಲಯ ವಿಸ್ತರಣೆ ಚಾಚು ಆಗಿದ್ದು ಈ ಭಾಗದಲ್ಲಿ ಕಂಡುಬರುತ್ತೆ. ಸೊ ಇಂಡಿಯಾದ ಮ್ಯಾಪಲ್ಲಿ ನೋಡ್ಬೋದು, ಹಿಮಾಲಯ ಭಾಗದಲ್ಲಿ ಕಂಡುಬರುವಂತಹ ಒಂದು ಭಾಗವಾಗಿರುತ್ತೆ. ಸೊ ಈ ಏರಿಯಾದಲ್ಲಿ ನಾವು ನೋಡ್ತೀವಿ. ಸೊ ಇಲ್ಲಿ ಒಂದು ಪರ್ವತ ಶ್ರೇಣಿ ಆಗಿರುತ್ತೆ, ಮಯನ್ಮಾರ್ ಇರುತ್ತೆ, ಮಯನ್ಮಾರ್ ಪಕ್ಕ ಒಂದು ಪರ್ವತ ಶ್ರೇಣಿ ಕಂಡುಬರುತ್ತೆ. ಸೊ ಇಲ್ಲಿಂದ ಹಿಮಾಲಯ ಬಂದಾಗ ಇಲ್ಲಿಂದ ಮಯನ್ಮಾರ್ ಪಕ್ಕದಲ್ಲಿ ಒಂದು ಹಾದು ಹೋಗುತ್ತೆ. ಸೊ ಆ ಪರ್ವತ ಶ್ರೇಣಿಯನ್ನು ಹಿಮಾಲಯದ ಮುಂಚಾಚು ಅಂತಾನೆ ಕರಿತೀವಿ, ಅದರ ಎಕ್ಸ್ಟೆನ್ಷನ್ ಪಾರ್ಟ್ ಅಂತ ಕರಿತೀವಿ, ಅರಕಾನ ಯೋಮ. ಸೊ ಇದು ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಇದು ಕಂಡುಬರುವಂಥದ್ದು ಮಯನ್ಮಾರ್ನಲ್ಲಿ ಕಂಡುಬರುತ್ತೆ. ಓಕೆ, ಮಯನ್ಮಾರ್ ರಾಷ್ಟ್ರದಲ್ಲಿ ಕಂಡುಬರುವಂತಹ ಒಂದು ಪರ್ವತ ಶ್ರೇಣಿಯ ಹೆಸರು ಅರಕಾನ ಯೋಮ ಪರ್ವತ ಶ್ರೇಣಿ. ಓಕೆ, ಇಲ್ಲಿಗೆ ಸ್ನೇಹಿತರೆ 30 ಪ್ರಶ್ನೆಗಳು ಎಲ್ಲ ಕಾನ್ಸೆಪ್ಟಿಗೆ ಸಂಬಂಧಿಸಿದಂತೆ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಇವತ್ತು ಅನಾಲಿಸಿಸ್ ಮಾಡಿದ್ದೀನಿ. ಬರ್ತಾ ಇರುವಂತಹ PC ಮತ್ತು PSI ಎಕ್ಸಾಮಿಗೆ ಯೂಸ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟನ್ನು ಮಾಡಿ, ಹಾಗೆ ಏನೇ ಇದ್ರೂ ಕೂಡ ನೀವು ಶೇರ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಸೊ ಈಗ ನಮ್ಮಲ್ಲಿ ಹೊಸ ಬ್ಯಾಚಸ್ಸು ಇದೇ ಅಕ್ಟೋಬರ್ 5ರಿಂದ ಪ್ರಾರಂಭವಾಗುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರುತ್ತೋ ನೀವು ಬಂದು ಆಫ್ಲೈನ್ ಕ್ಲಾಸಸ್ಸನ್ನು ಕೇಳ್ಬೋದು. ಸೊ ಇಲ್ಲಿವರೆಗೂ ಕೂಡ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.